Welcome back. Okay. Let us continue. ನಾನು ಬ್ರೇಕ್ ಆದೆ ಅಂದ್ರೆ ನಾನು ಬ್ರೇಕ್ ತಗೊಂಡೆ ಅಂತ ನೀವು ಬ್ರೇಕ್ ತಗೊಂಡ್ರ ಡೇಟಾ ಒಂದು ಸ್ಕ್ರೀನ್ ಶೇರ್ ಆಗುತ್ತೆ. ಓಕೆ. Yes, this was the question. 9 ಇಂದ ಡಿವೈಡ್ ಆಗಬೇಕು ಅಂದ್ರೆ ಈ ಪ್ಲೇಸ್ ಅಲ್ಲಿ ಯಾವ ನಂಬರ್ ಇರಬೇಕು, ರೈಟ್? ಹಲೋ, ಜಾಯಿನ್ ಆಗಿ ಸರ್, ಈಗ ಜಾಯಿನ್ ಆಗಿ, ಸರಿ ಆಗ್ತದೆ. ಹಾ ಮೇಡಮ್ ಹೇಳಿ. ಮೇಡಮ್ ನಮಸ್ತೆ. ಇಲ್ಲ ಮುಗ್ದಿಲ್ಲ, ಒಂದ್ ಸಣ್ಣ ಬ್ರೇಕ್ ತಗೊಂಡಿದ್ವಿ, ಜಾಯಿನ್ ಆಗಿ, ಈಗ ಮತ್ತೆ ಜಾಯಿನ್ ಆಗಿದ್ದೀವಿ. Okay, let us add these digits. 7 plus 5 plus 6 plus ಇಲ್ಲಿ ಯಾವ ನಂಬರ್ ಗೊತ್ತಿಲ್ಲ ನಮಗೆ, ಪ್ಲಸ್ 7 plus 5. ಈಗ ಎಲ್ಲ ನಂಬರ್ನ ಆಡ್ ಮಾಡ್ತೀನಿ ನೋಡಿ. 5 plus 6 is 11. 11 plus 7 is 18, right? 18. 18 plus 7 is 25. 25 plus 5 is 30. 30. So ಹಾಗಾದ್ರೆ 30 is not divisible by 9. So 30 ಇಂದ ಡಿವೈಡ್ 39 ಇಂದ ಡಿವೈಡ್ ಆಗೋದಿಲ್ಲ. ಹಾಗಾದ್ರೆ 36 ಡಿವೈಡ್ ಆಗುತ್ತೆ. ಹಾಗಾದ್ರೆ ಇದಕ್ಕೆ 30ಗೆ ನೀವು 6 ಅನ್ನು ಆಡ್ ಮಾಡಬೇಕು. ಹಾಗಾದ್ರೆ ಈ ನಂಬರ್ 6 ಆಗಿರುತ್ತೆ. ಸೊ ಈಗ ದ ಸಮ್ ಆಫ್ ದ ಡಿಜಿಟ್ಸ್ ವಿಲ್ ಬಿ 36. ನೋಡಿ, 6 plus 6 is 12. 7 plus 7 is 14. 14 plus 12 is 26. 26 plus 10 is 36. 36 will definitely divisible by 9. Then this number also is divisible by 9. ಹಾಗಾದ್ರೆ ಆನ್ಸರ್ 6. ಪ್ರತಿ ಅವಿಭಾಜ್ಯ ಸಂಖ್ಯೆಯು ಎಷ್ಟು ಅಪವರ್ತನಗಳನ್ನು ಹೊಂದಿದೆ? ಹೌ ಮೆನಿ ಫ್ಯಾಕ್ಟರ್ಸ್ ಆರ್ ದೇರ್ ಫಾರ್ ಈಚ್ ಪ್ರೈಮ್ ನಂಬರ್ ಅಂತ ಕೇಳಿದೀವಿ. ಎಲ್ಲ ಪ್ರೈಮ್ ನಂಬರ್, ಯಾವುದೇ ಪ್ರೈಮ್ ನಂಬರ್ ತಗೊಳ್ಳಿ, ಇಟ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್. ಅದಕ್ಕೆ ಕೇವಲ 2 ಅಪವರ್ತನಗಳಿರುತ್ತೆ. ಫಾರ್ ಎಕ್ಸಾಂಪಲ್ 3 ನ ಫ್ಯಾಕ್ಟರ್ಸ್ 1 and 3. 11 is a prime number. 11 ನ ಫ್ಯಾಕ್ಟರ್ 1 and 11. 43 ನ ಫ್ಯಾಕ್ಟರ್ 1 and 43. ಹಾಗಾದ್ರೆ ಇವೆಲ್ಲವೂ ಕೂಡ 2 ಫ್ಯಾಕ್ಟರ್ಸ್ ನ ಹೊಂದಿದೆ. ಸೊ 2 is the right answer. 2 ಗಿನ್ನ ಜಾಸ್ತಿ ಇದ್ರೆ, 3 ಇದ್ರೆ, 4 ಇದ್ರೆ, ಆವಾಗ ನಾವು ಅದನ್ನ ಪ್ರೈಮ್ ನಂಬರ್ ಅಂತ ಹೇಳೋದಿಲ್ಲ. ದಟ್ ಈಸ್ ಅ ಕಾಂಪೋಸಿಟ್ ನಂಬರ್. ಅವಿಭಾಜ್ಯ ಸಂಖ್ಯೆ ಅಲ್ಲ ಅದು. ಓಕೆ. 11ರಿಂದ ಭಾಗವಾಗಬೇಕು ಅಂತಂದ್ರೆ ಈ ಸ್ಟಾರ್ ಪ್ಲೇಸ್ ಅಲ್ಲಿ ಯಾವ ನಂಬರ್ ಇರಬೇಕು ಅಂತ ಕೇಳಿದ್ದಾರೆ. ಸೊ 11 ಇಂದ ನಾವು ಈ ನಂಬರ್ನ ಡಿವೈಡ್ ಮಾಡಬೇಕು ಅಂತಂದ್ರೆ, ಸೊ ಹಾಗಾದ್ರೆ ಫಸ್ಟ್ ಏನ್ ಮಾಡೋಣ, ಈ ನಂಬರ್ಸ್ನೆಲ್ಲ ನಾವು ಈ ರೀತಿಯಾಗಿ ಬರ್ಕೋಣ. ಸಾರಿ, ಫಸ್ಟ್ 11 ಅಲ್ವಾ ಇದು. 11 ಅನ್ನ ನಾವು ಡಿವೈಡ್ ಮಾಡ್ಕೋಬೇಕು, 2 ಟೀಮ್ ಮಾಡಬೇಕು. ಸೊ 2 ಟೀಮ್ ಹೇಗ್ ಮಾಡೋದು ಅಂತ ನಾನು ಹೇಳ್ತೀನಿ. ಸೊ 2 ಟೀಮು ಆಲ್ಟರ್ನೇಟ್ ನಂಬರ್ಸ್ ಅಂದ್ರೆ ಫಸ್ಟ್ ಪ್ಲೇಸ್, ಥರ್ಡ್ ಪ್ಲೇಸ್, ಫಿಫ್ತ್ ಪ್ಲೇಸ್ ಅಂಡ್ 7th ಪ್ಲೇಸ್ ಒಂದ್ ಕಡೆ ಬರ್ಕೋಣ, ಆಲ್ಟರ್ನೇಟ್ ನಂಬರ್ಸ್. ಸೊ 7 plus 3 plus 8 plus 3. ಸೊ ನೆಕ್ಸ್ಟ್ ಇನ್ನು ಉಳಿದಿರುವಂತದ್ದು ಕಲರ್ ಚೇಂಜ್ ಮಾಡಿ ಬರೀತೀನಿ ನೋಡಿ. ಈವನ್ ಪ್ಲೇಸಸ್ ನಂಬರ್ ಅಂದ್ರೆ 5 plus ಇಲ್ಲಿ ಯಾವ ನಂಬರ್ ಅಂತ ಗೊತ್ತಿಲ್ಲ, ಹಾಗಾಗಿ ಸ್ಟಾರ್ ಖಾಲಿ ಬಿಟ್ಟಿರ್ತೀನಿ, ಪ್ಲಸ್ 0. ನೋಡಿ, ಇವಾಗ ಇವನ್ನೆಲ್ಲ ಆಡ್ ಮಾಡಿದ್ರೆ 21 ಬರ್ತಾ ಇದೆ. ಸೊ 21 ಇದು ಕೂಡ 21 ಆಗ್ಬೇಕು, ಎರಡು ಈಕ್ವಲ್ ಆಗ್ಬೇಕು. 21 ಆಗ್ಲಿಕ್ಕೆ 1 ಡಿಜಿಟ್ ನ ಆಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ 0 ಬರಬೇಕು ಡಿಫರೆನ್ಸ್, ಅಥವಾ 11 ಬರಬೇಕು. ಸೊ 11 ಬರೋ ತರ ಮಾಡ್ಬೇಕು ಅಂತಂದ್ರೆ 21 ಅಲ್ಲಿ 10 ನ ಸಬ್ಟ್ರಾಕ್ಟ್ ಮಾಡ್ಬೇಕು. ಸೊ ಅವಾಗ 11 ಬರುತ್ತೆ. 10 ಸಬ್ಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ನಾವ್ ಇಲ್ಲಿಗೆ 5 ಹಾಕ್ಬೇಕು. ಸೊ ಅವಾಗ ಇದರ ಸಮ್ ಆಫ್ ದ ಡಿಜಿಟ್ಸ್ ಏನಾಗುತ್ತೆ, 10 ಆಗುತ್ತೆ. ಸೊ 21 ಅಲ್ಲಿ 10 ನ ಸಬ್ಟ್ರಾಕ್ಟ್ ಮಾಡಿದ್ರೆ 11 ಬರುತ್ತೆ. ಸೊ ಹಾಗಾದ್ರೆ ಆನ್ಸರ್ 5. ದೆನ್ ಇಟ್ ವಿಲ್ ಡೆಫಿನೆಟ್ಲಿ ಡಿವಿಸಿಬಲ್ ಬೈ 11. ಮರ್ತೋಗ್ಬಿಡ್ತು ನಮಗೆ ಎಕ್ಸಾಮ್ ಅಲ್ಲಿ ಅಂದ್ರೆ ನೀವೆಲ್ಲಾ ನಂಬರ್ಸ್ನು ಹಾಕಿ ಚೆಕ್ ಮಾಡ್ಬೇಕಾಗತ್ತೆ. ಸೊ ಅದು ತುಂಬಾ ಟೈಮ್ ಆಗುತ್ತೆ. ನಿಮಗೇನಾದ್ರೂ ಈ ಮೆಥಡ್ಗಳು ಗೊತ್ತಿಲ್ಲ ಅಂದ್ರೆ, ನಿಮಗೆ ಕ್ವಶನ್ ಅರ್ಥ ಆದ್ರೂ ಕೂಡ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಫಸ್ಟ್ 0 ಹಾಕಿ 11 ಇಂದ ಡಿವೈಡ್ ಮಾಡಬೇಕು, ಆಮೇಲೆ 1 ಹಾಕಿ 11 ಇಂದ ಡಿವೈಡ್ ಮಾಡಬೇಕು, 5 ಹಾಕಿ 11 ಇಂದ ಡಿವೈಡ್ ಮಾಡಬೇಕು. ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಸೊ ಶಾರ್ಟ್ ಹ್ಯಾಂಡ್ ವೇ ಏನು, ಫಸ್ಟ್ ನಂಬರ್, ಥರ್ಡ್ ನಂಬರ್ ಅಂಡ್ ಫಿಫ್ತ್ ನಂಬರ್
ಅಂಡ್ 7th ನಂಬರ್. ಈ ತರ ಏನೇ ಆಡ್ ನಂಬರ್ ಪ್ಲೇಸಸ್ ಇದ್ರೆ ನಾವು ಈ ತರ ನಂಬರ್ ಕೊಟ್ಕೊಳ್ಳೋಣ ನಂಬರ್ಸ್ಗೆ, ಅಂದ್ರೆ ಈ ನಂಬರ್ಗೆ ಪ್ಲೇಸ್ ನಂಬರ್ಗಳು ಕೊಡೋಣ 1 2 3 4 5 6 7. ಇದರಲ್ಲಿ ಬೆಸ ಸ್ಥಾನಗಳು ಅಂತ ಹೇಳ್ತೀವಿ, ಬೆಸ ಸಂಖ್ಯೆಗಳಲ್ಲ, ಬೆಸ ಸ್ಥಾನಗಳು. ನೋಡಿ ಇಲ್ಲಿ 5ನೇ ಸ್ಥಾನದಲ್ಲಿ 8 ಇದೆ. ಇದು ಈವನ್ ನಂಬರ್ ಆದ್ರೂ ಕೂಡ ಇದನ್ನ ಈ ಗ್ರೂಪ್, ಎ ಗ್ರೂಪ್ ಮತ್ತು ಬಿ ಗ್ರೂಪ್ ಅಂತ 2 ಗ್ರೂಪ್ ಮಾಡ್ಕೊಳ್ಳಿ. ಎ ಗ್ರೂಪಿಗೆ ಫಸ್ಟ್ 1, ಥರ್ಡ್ 1, ಫಿಫ್ತ್ 1, 7th 1 ತಗೊಂಡಿದ್ದೀನಿ ನಾನು, ಒಂದು ಟೀಮ್ ಮಾಡಿದೆ. ನೆಕ್ಸ್ಟ್ ಇನ್ನೊಂದು ಉಳಿದಿರುವಂತದ್ದು 2, ಅಂದ್ರೆ ಸೆಕೆಂಡ್ ಪ್ಲೇಸು, 4th ಪ್ಲೇಸು, 6th ಪ್ಲೇಸ್ ಅಲ್ಲಿ ಇರೋ ನಂಬರ್ನ ಒಂದ್ ಕಡೆ ಬರ್ಕೊಂಡಿದ್ದೀನಿ. ಈ ಸಮ್ ಆಫ್ ದ ಡಿಜಿಟ್ಸ್ ಎ ಮತ್ತೆ ಬಿ ಇದು ಈಕ್ವಲ್ ಇರಬೇಕು, ಅಂದ್ರೆ ಡಿಫರೆನ್ಸ್ 0 ಇರಬೇಕು ಅಥವಾ 11 ಇರಬೇಕು. ಇಲ್ಲಿ 21 ಇದೆ ಸಮ್ ಆಫ್ ದ ಡಿಜಿಟ್ಸ್, ಇಲ್ಲಿ 10 ಇದೆ. ಅಂದ್ರೆ 10 ಆಗ್ಬೇಕು ಅಂತಂದ್ರೆ ನಾವು 5 ಹಾಕ್ಬೇಕು. ಸೊ ಯಾಕೆ 10 ಆಗ್ಬೇಕು? ಡಿಫರೆನ್ಸ್ 0 ಬರಬೇಕು ಅಥವಾ 11 ಬರಬೇಕು. 11 0 ಬರಬೇಕು ಅಂದ್ರೆ ನಾವು 5 ಹಾಕ್ಲೇಬೇಕು. ಹಾಗಾಗಿ 5 ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ತುಂಬಾ ಈಸಿ ಇರೋಂತ EVS ಕ್ವಶನ್. The Chandigarh is the capital of 2 states. So it also capital city of itself. ಅಂದ್ರೆ ಚಂಡೀಗಢ್ itself is a union territory. ಅಂದ್ರೆ ಚಂಡೀಗಢ ಅನ್ನೋ ಸಿಟಿ ಅದೊಂದು ಕೇಂದ್ರಾಡಳಿತ ಪ್ರದೇಶ, ಜೊತೆಗೆ 2 ರಾಜ್ಯದ ರಾಜಧಾನಿ. ಹಾಗಾದ್ರೆ ಆ 2 ರಾಜ್ಯದ ಯಾವ್ಯಾವುದು ಅಂತ ಕೇಳಿದ್ದಾರೆ. ಸೊ ಆ 2 ರಾಜ್ಯಗಳು ಯಾವುದು ಅಂತಂದ್ರೆ ನೋಡಿ, ಚಂಡೀಗಢ ಎಲ್ಲಿದೆ? ಇಲ್ಲಿದೆ. ಪಂಜಾಬ್ ಮತ್ತು ಹರಿಯಾಣ. ನೋಡಿ, ಇದು ಪಂಜಾಬ್ ಮತ್ತೆ ಹರಿಯಾಣ ಎರಡಕ್ಕೂ ಕೂಡ ರಾಜಧಾನಿ ಆಗಿರುವಂತದ್ದು ಚಂಡೀಗಢ. ಹಾಗಾದ್ರೆ ರೈಟ್ ಆನ್ಸರ್ ನಮಗೆ ಹರಿಯಾಣ ಅಂಡ್ ಪಂಜಾಬ್ ಅಂತ ಇದೆಯಲ್ಲ ಇದು. ಇಲ್ಲಿ ನಾವು ಆಪ್ಷನ್ಸ್ ರಾಂಗ್ ಕೊಟ್ಟಿದೀವ ಅಂತ ನೋಡಿ. ಹರಿಯಾಣ ಪಂಜಾಬ್ ಇಲ್ಲಿ ಕೊಟ್ಟಿದೀವಿ, ಆದ್ರೆ ಇಲ್ಲಿ ಹರಿಯಾಣ ಡೆಲ್ಲಿ ಅಂತ ಆಗ್ಬಿಟ್ಟಿದೆ. ಹೌದು, ಕೀ ಆನ್ಸರ್ ಅಲ್ಲಿ ತಪ್ಪಾಗಿದೆ. ಕನ್ನಡದಲ್ಲಿ ಆಪ್ಷನ್ ಇದು ಸರಿ ಆಗುತ್ತೆ, ಪಂಜಾಬ್ ಹರಿಯಾಣ. ಪಂಜಾಬ್ ಹರಿಯಾಣ ಇಲ್ಲಿ ಸರಿ ಇದೆ. ಇಲ್ಲಿ ಆಪ್ಷನ್ ಸಿ ನಲ್ಲಿ ಏನಾಗ್ಬಿಟ್ಟಿದೆ, ಕನ್ನಡದಲ್ಲಿ ಬೇರೆ ಬೇರೆ ಇದೆ, ಇಂಗ್ಲಿಷ್ ನಲ್ಲಿ ಬೇರೆ ಇದೆ. ಸಾರಿ, ಇದೊಂದು ಕ್ವಶನ್ ನಾನು ಸರಿ ಮಾಡಿದೀನಿ ಅಂತ ಅನ್ಕೊಂಡೆ, ಮತ್ತೆ ಯಾರೋ ವಿಸ್ಮಿತ ಮೆಸೇಜ್ ಮಾಡಿದ್ರಿ, ಮತ್ತೆ ಬೇರೆ ಇನ್ನೊಂದಿಬ್ರು ಮೆಸೇಜ್ ಮಾಡಿದ್ರಿ ಸರ್ ರಾಂಗ್ ಆಗಿದೆ ಅಂತ ಹೇಳಿ. ನಾನು ಅದನ್ನ ಕರೆಕ್ಟ್ ಮಾಡಿದೆ, ಮತ್ತೆ ನಿನ್ನೆ ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ಮಾಡಕ್ಕಾಗಿಲ್ಲ. ಇಟ್ಸ್ ಓಕೆ. ದ ರೈಟ್ ಆನ್ಸರ್ ಈಸ್ ಪಂಜಾಬ್ ಮತ್ತು ಹರಿಯಾಣ. ಆನ್ಸರ್ 2 ಸ್ಟೇಟಿಗೆ ಅದು ಒಂದೇ ಕ್ಯಾಪಿಟಲ್ ಸಿಟಿ, ಅದು ಚಂಡೀಗಢ. ಓಕೆ, ನೆಕ್ಸ್ಟ್ ಕ್ವಶನ್. ಮಾರುಕಟ್ಟೆಯಲ್ಲಿ ಸಿಗುವ ಆರ್ಗ್ಯಾನಿಕ್ ಚಿಪ್ಸ್ ಪ್ಯಾಕೆಟ್ಗಳು ಉಬ್ಬಿಕೊಂಡಿರುತ್ತವೆ. ಅವುಗಳಲ್ಲಿ ಆಹಾರವನ್ನು ತಾಜಾವಾಗಿಡಲು ಯಾವ ಅನಿಲವನ್ನು ತುಂಬಿರುತ್ತಾರೆ? ನೋಡಿ, ದಿಸ್ ಈಸ್ ಡೇ ಟು ಡೇ ಲೈಫ್ ಸೈನ್ಸ್. ಅಂದ್ರೆ ನಿಮ್ಮ ದಿನನಿತ್ಯದಲ್ಲಿ ನೀವೆಲ್ಲರೂ ಕೂಡ ಚಿಪ್ಸ್ ಪ್ಯಾಕೆಟ್ ನ ತಿಂದಿರ್ತೀರಾ. ಲೇಸು, ಕುರ್ಕುರೆ, ಆ ರೀತಿಯ ಪ್ಯಾಕೆಟ್ಗಳೆಲ್ಲವೂ ಕೂಡ ಪಫ್ ಆಗಿರುತ್ತೆ, ಅಂದ್ರೆ ದೊಡ್ಡದಾಗಿರುತ್ತೆ. ಆರ್ಗ್ಯಾನಿಕ್ ಚಿಪ್ಸ್ ಪ್ಯಾಕೆಟ್ ಅವೈಲಬಲ್ ಇನ್ ದ ಮಾರ್ಕೆಟ್ ಆರ್ ಪಫ್ಡ್. ವಿಚ್ ಗ್ಯಾಸ್ ಈಸ್ ಫಿಲ್ಡ್ ದೆಮ್ ಟು ಕೀಪ್ ಫುಡ್ ಫ್ರೆಶ್. ನೋಡಿ, ಪ್ರಿಸರ್ವೇಟಿವ್ಸ್ ಅಂತ ನಿಮ್ಗೊಂದು ಕಂಟೆಂಟ್ ಇದೆ, ಅಂದ್ರೆ ಆಹಾರವನ್ನ ಸುರಕ್ಷಿತವಾಗಿ ಇಡೋದಿಕ್ಕೆ ಅಂತ ಹೇಳಿ. ಅದರ ಬೇಸ್ ಮೇಲೆ ಈ ಕ್ವಶನ್ ನಾವು ಕೇಳಿದೀವಿ. ಯಾವ ಗ್ಯಾಸ್ ಅನ್ನ ತುಂಬಿರ್ತಾರೆ? ನಾಟ್ ಓನ್ಲಿ ಫಾರ್ ಯುವರ್ ಎಕ್ಸಾಮಿನೇಷನ್. ಇದು ಬರೀ ನಿಮ್ಮ 5th ನವೋದಯ ಎಕ್ಸಾಮ್ಸ್ ಅಷ್ಟೇ ಅಲ್ಲ ಮಕ್ಕಳೇ, ಇದು ಲೈಫ್ ಟೈಮ್ ಎಕ್ಸಾಮ್ಸ್. ಈ ತರದವನ್ನೆಲ್ಲ ನೀವು ಅಬ್ಸರ್ವ್ ಮಾಡಬೇಕು, ನೀವು ಗಮನಿಸ್ಬೇಕು. ಮಾರ್ಕೆಟ್ ಅಲ್ಲಿ ಚಿಪ್ಸ್ ಪ್ಯಾಕೆಟ್ ದಪ್ಪು ಕೂತ್ಕೊಂಡಿರುತ್ತಲ್ಲ, ಯಾಕೆ? 2 ರೀಸನ್ ಇರುತ್ತೆ. ಒಂದು, ದ ಒನ್ ಮೈನ್ ರೀಸನ್ ಈಸ್ ಟು ಅವಾಯ್ಡ್ ಅದಕ್ಕೆ ಕೆಮಿಕಲ್ ರಿಯಾಕ್ಷನ್ ಆಗೋದನ್ನ ತಪ್ಪಿಸ್ಲಿಕ್ಕೆ ಈ ನೈಟ್ರೋಜನ್ ಎನ್ನುವಂತಹ ಒಂದು ಅನಿಲವನ್ನ ಅದರೊಳಗಡೆ ಹಾಕಿರ್ತಾರೆ. ನೈಟ್ರೋಜನ್ ಅದು 78% ನಮ್ಮ ವಾತಾವರಣದಲ್ಲಿದೆ, ಈ ಗಾಳಿಯಲ್ಲಿ. ಅಂದ್ರೆ ಇಲ್ಲಿ ಗ್ಯಾಸ್ ಇದೆಯಲ್ವಾ, ನಮ್ಮ ಅರ್ತ್ ಅಲ್ಲಿ ಇರುವಂತಹ ಗ್ಯಾಸ್ ಅಲ್ಲಿ 78% ಈ ನೈಟ್ರೋಜನ್ ಇರೋದು. ಈ ನೈಟ್ರೋಜನ್ ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆಗೋದನ್ನ ತಪ್ಪಿಸುತ್ತೆ. ಹಾಗಾಗಿ ನೈಟ್ರೋಜನ್ ಅನ್ನ ಫಿಲ್ ಮಾಡಿರ್ತಾರೆ. ಜೊತೆಗೆ ಆ ಪಫ್ ಆಗಿರೋದ್ರಿಂದ, ದಪ್ಪ ಇರೋದ್ರಿಂದ ಚಿಪ್ಸ್ ಒಡೆಯೋದಿಲ್ಲ, ಪುಡಿ ಪುಡಿ ಆಗೋದಿಲ್ಲ, ಚೂರಾಗೋದಿಲ್ಲ. 2 ರೀಸನ್ ಇದೆ. ಹಾಗಾಗಿ ನೈಟ್ರೋಜನ್ ಅದ್ರೊಳಗಡೆ ಹಾಕಿರ್ತಾರೆ. ರೈಟ್ ಆನ್ಸರ್ ಇಸ್ ನೈಟ್ರೋಜನ್. ಓಕೆ, ಇಲ್ಲಿ ತುಂಬಾ ಒಂದು ಕಾಮನ್ ಸೆನ್ಸ್ ಕ್ವಶನ್. ವಿಚ್ ವೆಹಿಕಲ್ ಈಸ್ ಯೂಸ್ಡ್ ಟು ಡೆಲಿವರ್ ಫುಡ್ ಟು ಫ್ಲಡ್ ಅಫೆಕ್ಟೆಡ್ ಪೀಪಲ್ ಇನ್ ಏರಿಯಾಸ್ ವೇರ್ ವೆಹಿಕಲ್ಸ್ ಕೆನಾಟ್ ಗೋ. ವಾಹನಗಳೇ ಹೋಗದಿರುವ ಪ್ರವಾಹ ನಿರಾಶ್ರಿತರಿಗೆ ಆಹಾರವನ್ನು ತಲುಪಿಸಲು ಬಳಸುವ ವಾಹನ ಯಾವುದು? ಹಾಗಾದ್ರೆ ನಿಮಗೆ ಗೊತ್ತಿರಬೇಕು, ಫ್ಲಡ್ ಎಫೆಕ್ಟೆಡ್ ಏರಿಯಾ ಅಂದ್ರೆ ಯಾವುದು ಅಂತ ಹೇಳಿ. ನೋಡಿ, ಇಲ್ಲಿ ನಿಮಗೆ ಒಂದು ಚಿತ್ರ ಕಾಣಿಸುತ್ತೆ. ಇದು ಫ್ಲಡ್ ಎಫೆಕ್ಟೆಡ್ ಏರಿಯಾ. ಅಂದ್ರೆ ತುಂಬಾ ಮಳೆ ಜಾಸ್ತಿ ಆಗಿ ನದಿಗಳು ಜೋರಾಗಿ ಹರಿದಾಗ ಎಲ್ಲ ಕಡೆ ನೀರು ತುಂಬಿಕೊಂಡಿರುತ್ತೆ. ಆಕ್ಚುಲಿ ನದಿ ಇಲ್ಲಿದೆ ಅನ್ಸುತ್ತೆ, ಬಟ್ ಇಲ್ಲೆಲ್ಲ ಕೂಡ ವಾಟರ್ ಫ್ಲೋ ಆಗಿದೆ, ಎಲ್ಲ ಕಡೆ ನೀರಿದೆ. ಇಲ್ಲಿ ಜನಗಳಿದ್ದಾರೆ, ಇಲ್ಲಿ ಯಾವುದೇ ವೆಹಿಕಲ್ಸ್ ಹೋಗೋದಿಲ್ಲ. ಹಾಗಾಗಿ
ಗೌರ್ಮೆಂಟು ಅಥವಾ ಯಾವ್ದಾದ್ರು ಒಂದು ಏಜೆನ್ಸಿ ಅವ್ರು ಏನ್ ಮಾಡ್ತಾರೆ, ಅದಕ್ಕೆ ಹೆಲಿಕಾಪ್ಟರ್ ನಿಂದ ಅವರಿಗೆ ಫುಡ್ ಅಥವಾ ಅವರನ್ನ ಲಿಫ್ಟ್ ಮಾಡೋದು ಅದನ್ನ ಮಾಡ್ತಾರೆ. ಸೊ ವಿಚ್ ವೆಹಿಕಲ್ ಈಸ್ ಯೂಸ್ಡ್ ಇನ್ ದಿಸ್ ಸಿಚುಯೇಷನ್? ಹೆಲಿಕಾಪ್ಟರ್ ಈಸ್ ಯೂಸ್ಡ್. ಸೊ ನಿಮಗೆ ನ್ಯೂಸ್ ಅಲ್ಲಿ ಅಲ್ಲಿ ಇಲ್ಲಿ ನೋಡ್ತಿರ್ತಾರೆ ನೀವು ಯಾವ್ದೋ ಒಂದು ಮಧ್ಯದಲ್ಲಿ ಸುತ್ತ ನೀರಿರುತ್ತೆ, ಒಂದ್ ಮನೆ ಮೇಲ್ಗಡೆ ಹೋಗಿ ಯಾರೋ ಒಬ್ರು ಕೂತ್ಬಿಟ್ಟಿರ್ತಾರೆ, ಪಾಪ ಅವ್ರೊಂದಿಗೆ ಊಟ ಇರಲ್ಲ, ಅವಾಗ ಹೆಲಿಕಾಪ್ಟರ್ ಹೋಗಿ ಊಟ ಕೊಡೋದು, ಅವ್ರನ್ನ ಎತ್ಕೊಂಡ್ಬರೋದು ಮಾಡ್ತಾರೆ. ಈಗ ಒಬ್ರು ಇಬ್ರು ಇದ್ರೆ ಈ ತರ 4-5 ಜನ ಇದ್ರೆ ಹೆಲಿಕಾಪ್ಟರ್ ಅಲ್ಲಿ ಎತ್ಕೊಂಡ್ ಬರ್ತಾರೆ. 100 ಜನ ಇದ್ದಾಗ ಏನ್ ಮಾಡ್ತಾರೆ, ಸದ್ಯಕ್ಕೆ ಎಲ್ಲರನ್ನು ಎತ್ಕೊಂಡ್ ಬರಕ್ಕಾಗಲ್ಲ ಅಂತ ಹೇಳಿ ಅವರಿಗೆ ಫಸ್ಟ್ ಫುಡ್ ಯಾವ್ದ್ರಲ್ಲಿ ಸಪ್ಲೈ ಮಾಡ್ತಾರೆ, ಹೆಲಿಕಾಪ್ಟರ್ ಅಲ್ಲಿ ಅವರಿಗೆ ಫುಡ್ ಅನ್ನ ಸಪ್ಲೈ ಮಾಡ್ತಾರೆ. ಸೊ ಹೆಲಿಕಾಪ್ಟರ್ ಇಸ್ ದ ರೈಟ್ ಆನ್ಸರ್. ಕೆಲವರು ಹಾಕಿದೀರಾ ದೋಣಿ ಅಂತ ಹೇಳಿ. ದೋಣಿ ಹೋಗ್ಲಿಕ್ಕೆ ಆಗದೇ ಇಲ್ಲ, ತುಂಬಾ ಜೋರಾಗಿ ನೀರು ಹರಿತಾ ಇರುತ್ತೆ, ಆಯ್ತಾ. ಯಾವ ವೆಹಿಕಲ್ ಹೋಗಲ್ಲ ಅಂದ್ರೆ ದೋಣಿ ಹೇಗೆ ಹೋಗುತ್ತೆ? ಫ್ಲಡ್ ಅಂದ್ರೆ ಬರೀ ನೀರೇ ಇರಬೇಕು ಅಂತಿಲ್ಲ, ಕೆಸರು ತುಂಬಿರ್ಬೋದು, ಅವಾಗ ದೋಣಿ ಹೆಂಗ್ ಓಡ್ಸಕ್ಕಾಗತ್ತೆ? ಹೌದಾ. ಕೆಲವರು ಫೋನ್ ಕೂಡ ಮಾಡಿದ್ರಿ ನನಗೆ, ಸರ್ ದೋಣಿ ಆಗಲ್ವಾ ಸರ್ ಫ್ಲಡ್ ಆಗದಾಗ ಅಂತ ಹೇಳಿ. ತುಂಬಾ ಕೆಸರು ತುಂಬಿಕೊಂಡಾಗ ನೀವು ದೋಣಿ ಹೇಗೆ ಓಡಿಸ್ತೀರಾ ಅಲ್ಲಿ? ಹಾಗಾಗಿ ಹೆಲಿಕಾಪ್ಟರ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ. ಮಳೆ ನೀರನ್ನು ಸಂಗ್ರಹಿಸಿ ಭೂಮಿಯ ಒಳಗೆ ನೀರಿನ ಮಟ್ಟವನ್ನು ಹೆಚ್ಚಿಸುವ ಸಂರಕ್ಷಣಾ ವಿಧಾನ ಯಾವುದು? ತುಂಬಾ ಇಂಪಾರ್ಟೆಂಟ್. ನಿಮಗೆ ಕನ್ಸರ್ವೇಷನ್ ಆಫ್ ವಾಟರ್ ಅಥವಾ ವಾಟರ್ ಸೈಕಲ್ ಅಂತೆಲ್ಲ ಒಂದು ಲೆಸನ್ ಇದೆ ನಿಮಗೆ, ಡೇ ಟು ಡೇ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಕೂಡ ಇರ್ಬೋದು. ವಿಚ್ ಮೆಥಡ್ ಹೆಲ್ಪ್ಸ್ ಟು ಕಲೆಕ್ಟ್ ರೈನ್ ವಾಟರ್ ಅಂಡ್ ಇನ್ಕ್ರೀಸ್ ದ ಗ್ರೌಂಡ್ ವಾಟರ್ ಲೆವೆಲ್ ಅಂತ ಹೇಳಿದ್ದಾರೆ. ದ ರೈಟ್ ಆನ್ಸರ್ ಈಸ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಕನ್ನಡದಲ್ಲಿ ಅದನ್ನ ಮಳೆ ಕೊಯ್ಲು ಅಂತ ಕರಿತೀವಿ. ಅಂದ್ರೆ ಮಳೆಯನ್ನ ಕೊಯ್ದುಬಿಟ್ಟು ಇಟ್ಕೊಳ್ಳೋದು ಅಂತ ಅಲ್ಲ, ಮಳೆ ನೀರನ್ನ ಹೆಚ್ಚಾಗಿ ನಾವು ಬಳಸೋದು ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಫಿಗರ್ ಕೊಟ್ಟಿದ್ದೀನಿ ನೋಡಿ, ರೈನ್ ವಾಟರ್ ಅಂದ್ರೆ ಮಳೆ ಬರುತ್ತೆ, ಈ ವಾಟರ್ ಎಲ್ಲದೂ ಕೂಡ ನಾವು ಏನ್ ಮಾಡ್ತೀವಿ, ಕಲೆಕ್ಟ್ ಮಾಡ್ತೀವಿ. ಈ ತರ ಒಂದು ಪೈಪ್ ಅಲ್ಲಿ ಕಲೆಕ್ಟ್ ಮಾಡಿ ಫಸ್ಟ್ ಒಂದು ಮೈನ್ ಟ್ಯಾಂಕಿಗೆ ಹಾಕ್ತಿವಿ. ಈ ಮೈನ್ ಟ್ಯಾಂಕ್ ಇಂದ ನಾವು ಯೂಸ್ ಮಾಡ್ತೀವಿ ನೀರ್ನ. ಎಕ್ಸಸ್ ಆಫ್ ಮೈನ್ ಟ್ಯಾಂಕ್ ಅಂದ್ರೆ ಇಲ್ಲಿ ನಾವು ಎಷ್ಟು ನೀರನ್ನ ಇಡ್ಲಿಕ್ಕೆ ಸಾಧ್ಯ? ಸ್ವಲ್ಪ ನೀರು. ಇನ್ನು ಎಕ್ಸ್ಟ್ರಾ ಆಗಿರೋದು ಪಕ್ಕದಲ್ಲೇ ಬಾವಿ ಇದೆ ಅಂದ್ರೆ ಬೋರ್ವೆಲ್ ಇದೆ, ಅದಕ್ಕೆ ಕನೆಕ್ಟ್ ಮಾಡ್ತೀವಿ. ಓವರ್ ಫ್ಲೋ ಆಗಿದ್ದು ಈ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ. ಸೊ ರೀಚಾರ್ಜ್ ಆಗುತ್ತೆ ಅಂದ್ರೆ ಅರ್ಥ ಈ ಗ್ರೌಂಡ್ ವಾಟರ್ ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಕರಿತೀವಿ. ಇದು ನಮಗೆ ನ್ಯಾಚುರಲ್ ಆಗಿ ಸಿಗುವಂತಹ ರೈನ್ ವಾಟರ್ನ ನಾವು ಹೆಚ್ಚು ದಿನಗಳ ಕಾಲ ಯೂಸ್ ಮಾಡ್ಕೊಳ್ಳಿಕ್ಕೆ ಬಳಸ್ತೀವಿ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕನ್ನಡದಲ್ಲಿ ಮಳೆ ಕೊಯ್ಲು ಅಂತ ಕರಿತೀವಿ. ನೀವು ಹೆಂಗೆ ಬೆಳೆಯನ್ನ ಕಟ್ ಮಾಡಿ, ರಾಗಿ ಜೋಳ ಭತ್ತವನ್ನ ಕಟ್ ಮಾಡ್ತಿರೋ, ಕೊಯ್ದು ಮನೇಲಿ ಇಟ್ಕೋತಿರೋ, ಅದೇ ತರ ಬರುವಂತಹ ಮಳೆಯನ್ನ ಕೊಯ್ಯೋದು ಅಂದ್ರೆ ಸೇಫ್ ಮಾಡಿ ಇಲ್ಲಿ ಒಂದು ಟ್ಯಾಂಕ್ ಅಲ್ಲಿ ಸೇವ್ ಮಾಡಿದಾರೆ ನೋಡಿ. ಇನ್ನೂ ಜಾಸ್ತಿ ಆದ್ರೆ ಅದು ಇಲ್ಲಿರುವಂತಹ ಗ್ರೌಂಡ್ ಲೆವೆಲ್ ವಾಟರ್ ಅಂದ್ರೆ ಬೋರ್ವೆಲ್ ಇರುತ್ತಲ್ಲ ಅಲ್ಲಿಗೆ ರೀಚಾರ್ಜ್ ಆಗುತ್ತೆ. ಸೊ ಈ ವಾಟರ್ನ ನಾವು ಯೂಸ್ ಮಾಡೋದ್ರಿಂದ ನಮಗೆ ನೀರಿನ ಸಮಸ್ಯೆನೇ ಬರೋದಿಲ್ಲ. ಸೊ ಇವಾಗೆಲ್ಲ ಬೆಂಗಳೂರು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಟೌನ್ಗಳಲ್ಲಿ ಪರ್ಮಿಷನ್ ಕೊಡೋದು ಮನೆಗೆ ಈ ತರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನ ಮಾಡ್ಕೊಂಡಿದ್ರೆ ಮಾತ್ರ, ಇಲ್ಲ ಅಂದ್ರೆ ಮನೆ ಕಟ್ಲಿಕ್ಕೆ ಪರ್ಮಿಷನ್ನೇ ಕೊಡೋದಿಲ್ಲ. ಕಂಡೀಷನ್ ಹಾಕಿರ್ತಾರೆ, ನೀವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ವಾಟರ್ ರಿಸೋರ್ಸು ತುಂಬಾ ಕಡಿಮೆ ಆಗ್ತಾ ಬರ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, ನಮ್ಮ ಭೂಮಿ ಮೇಲೆ ಅತಿ ಹೆಚ್ಚು ನೀರಿದ್ರೂ ಕೂಡ ಕುಡಿಯುವಂತಹ ನೀರಿರೋದು ಅಂದ್ರೆ ವಾಟರ್ ಇರೋವಂಥದ್ದು ಬರೀ 2%. ಇನ್ನು ಉಳಿದಿರೋದೆಲ್ಲ ಉಪ್ಪು ನೀರು. ಈ 2% ನೀರನ್ನ ನಾವು ಸರಿಯಾಗಿ ಬಳಸ್ಕೋಬೇಕು. ಹಾಗಾಗಿ ಈ ರೈನ್ ವಾಟರ್ನ ನಾವು ಹೆಚ್ಚಾಗಿ ಯೂಸ್ ಮಾಡಬೇಕು ಅಂತ ಹೇಳಿ. ನೆಕ್ಸ್ಟ್, ಲಾಂಗೆಸ್ಟ್ ಟ್ರಿಬ್ಯೂಟರಿ ಆಫ್ ರಿವರ್ ಗಂಗಾ ಈಸ್ ಅಂತ ಕೇಳಿದ್ದಾರೆ. ಗಂಗಾ ನದಿಯ ಅತ್ಯಂತ ದೊಡ್ಡ ಉಪನದಿ ಅದು ಯಮುನಾ ನದಿ. ಆಯ್ತಾ. ಅಂದ್ರೆ ಗಂಗಾ ನದಿಯ ಜೊತೆಯಲ್ಲೇ ಅದು ಕೂಡ ಹರ್ಕೊಂಡು ಬರುತ್ತೆ ಯಮುನಾ ನದಿ. ಅದು ಯಮುನೋತ್ರಿನಲ್ಲಿ ಆರಿಸನ್ ಆಗುತ್ತೆ. ಅಂಡ್ ಲಾಸ್ಟ್ ಕ್ವಶನ್ ಇಸ್ ದ ಮ್ಯಾಥಮ್ಯಾಟಿಕ್ಸ್ ಕ್ವಶನ್. ದಟ್ ವಾಸ್ ದ 20th ಕ್ವಶನ್. ದ ಸಮ್ ಕ್ವಶನ್ ಸರಿಯಾಗಿ ಓದ್ಕೋಣ. ದ ಸಮ್ ಆಫ್ 3 numbers, the sum of 3 digit number is equal to the greatest. ಸರಿ, ಏನು ಕ್ವಶನ್ ತಪ್ಪಾಗಿದೆಯಾ? The sum of 3 numbers is equal, sorry, sum of 3 number is equal to greatest 5 digit number. ಅಂದ್ರೆ 3 ಸಂಖ್ಯೆಗಳ ಮೊತ್ತ, ಯಾವುದೋ 3 ಸಂಖ್ಯೆ ಇದೆಯಂತೆ, ಆ 3 ಸಂಖ್ಯೆಗಳನ್ನ ಕೂಡಿದ್ರೆ ದಟ್ ಈಸ್ ಈಕ್ವಲ್ ಟು ದ ಗ್ರೇಟೆಸ್ಟ್ 5 digit ನಂಬರ್ ಆಗುತ್ತೆ. ಯಮುನಾ, 5 digit ಗ್ರೇಟೆಸ್ಟ್ ನಂಬರ್ ಯಾವುದು? ಯಮುನಾ ಮೈಕ್ ಆನ್ ಮಾಡ್ಕೊಳ್ಳಿ. ಯಮುನಾ ಆರ್, ಫಸ್ಟ್ ಹ್ಯಾಂಡ್ ರೈಸ್ ಮಾಡಿ ಯಮುನಾ. ಹಾ ಹೇಳಿ ಇವಾಗ.
ಗ್ರೇಟೆಸ್ಟ್ ನಂಬರ್ ಆಗತ್ತಂತೆ. ಅಂದ್ರೆ ಯಾವ್ದೋ 3 ನಂಬರ್ನ ನಾವು ಆಡ್ ಮಾಡಿದ್ರೆ 5 ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಆಗುತ್ತೆ. ಹಾಗಾದ್ರೆ ಯಾವ್ದಾಗುತ್ತೆ 5 ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಅಂದ್ರೆ ಯಾವುದು? 9999. 4 ಡಿಜಿಟ್ ಆಯ್ತಲ್ಲ, ನಮಗೆ 5 ಡಿಜಿಟ್ ಬೇಕು, ಇನ್ನೊಂದು 9 ಹಾಕ್ಬೇಕಲ್ವಾ? Yes, sir. ಓಕೆ, ದಿಸ್ ಈಸ್ ದ 5 ಡಿಜಿಟ್ ಗ್ರೇಟೆಸ್ಟ್ ನಂಬರ್. ಯಾವ್ದೋ 3 ನಂಬರ್ನ ಕೂಡಿದಾಗ ಬರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ನಮಗೆ ಕ್ವಶನ್ ಇನ್ನ ಮುಂದಕ್ಕೆ ಕೇಳ್ತಾರೆ, ಸಮ್ ಆಫ್ 2 ಡಿಜಿಟ್ ನಂಬರ್ ಈಸ್ ಈಕ್ವಲ್ ಟು ದ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್. ಅಂದ್ರೆ ಅದರಲ್ಲಿ ಈ 2 ನಂಬರ್ಗಳನ್ನ ಕೂಡಿದ್ರೆ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಬರುತ್ತಂತೆ. ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಅಂದ್ರೆ ಯಾವುದು? ದಟ್ ಈಸ್ 10,000. ಹಾಗಾದ್ರೆ ಈ ಥರ್ಡ್ ನಂಬರ್ ಯಾವುದು ಅಂತ ಕೇಳಿದ್ದಾರೆ. ಸೊ ದಿಸ್ ವಾಸ್ ದ ಕ್ವಶನ್. ಸೊ ನಮಗೆ ಆನ್ಸರ್ ಗೊತ್ತು, 99,999 ಸಮ್ ಆಫ್ ದ 3 ಡಿಜಿಟ್ಸ್. ಅಮಾಂಗ್ 3 ಡಿಜಿಟ್ಸ್ 2 ಡಿಜಿಟ್ಸ್, ಸಮ್ ಆಫ್ ದ 2 ಡಿಜಿಟ್ಸ್ ಈಸ್ 10,000 ಅಂತ ಅವ್ರು ಹೇಳ್ತಾರೆ ಇಂಡೈರೆಕ್ಟ್ ಆಗಿ. ನೋಡಿ, ಡೈರೆಕ್ಟ್ 10,000 ಅಂತ ಹೇಳಿಲ್ಲ, ಬಟ್ ಅವ್ರು ಹೇಳ್ತಾರೆ 5 ಅಂಕಿಗಳ ಚಿಕ್ಕ ಸಂಖ್ಯೆಗೆ ಸಮ. ಅದರಲ್ಲಿ 2 ಅಂಕಿಗಳ ಮೊತ್ತ 5 ಅಂಕಿಯ ಚಿಕ್ಕ ಸಂಖ್ಯೆಗೆ ಸಮ ಅಂದ್ರೆ 10,000 ಬರುತ್ತೆ ಇವೆರಡನ್ನು ಕೂಡಿದ್ರೆ. ಹಾಗಾದ್ರೆ 3 ಅಂಕಿನೂ ಕೂಡಿದ್ರೆ ಇಷ್ಟು. ಇನ್ನ ಹಾಗಾದ್ರೆ ಥರ್ಡ್ ನಂಬರ್ ಯಾವುದು ಅಂತ ಬೇಕು. ಸೊ ಇದನ್ನ ನಾವು ಈ ಕಡೆ ಕಳಿಸಿದ್ರೆ -10,000 ಆಗುತ್ತೆ. 10,000 ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ 89,999 ಇಸ್ ದ ಆನ್ಸರ್. ಸೊ ಈಗ ಕ್ವಶನ್ ಅರ್ಥ ಆಯ್ತಲ್ವಾ ನಿಮಗೆ? ಇದು ಇನ್ನೊಂದ್ಸಲ ನೋಡಿ. ಸಮ್ ಆಫ್ ದ 3 ಡಿಜಿಟ್ ನಂಬರ್, ಸಮ್ ಆಫ್ 3 ನಂಬರ್ಸ್ ಈಸ್ ಈಕ್ವಲ್ ಟು 5 ಡಿಜಿಟ್ ಗ್ರೇಟೆಸ್ಟ್ ನಂಬರ್ಗೆ ಈಕ್ವಲ್ ಆಗುತ್ತೆ. ಅದರಲ್ಲಿ ಸಮ್ ಆಫ್ 2 ನಂಬರ್ ಈಸ್ 5 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಇದೆಯಂತೆ. ಸೊ ಈ ನಂಬರ್ ನಮಗೆ ಬೇಕಿತ್ತು. ಹಾಗಾಗಿ ಇನ್ನೊಂದ್ಸಲ ಇದು ಕ್ವಶನ್ ಅರ್ಥ ಮಾಡ್ಕೊಂಡು ಸರಿಯಾಗಿ ಬರ್ಕೊಳ್ಳಿ. ಅದೋ 3 ನಂಬರ್ ಇದೆ, ಆ 3 ನಂಬರು ನಮಗೆ ಗೊತ್ತಿಲ್ಲ. ಸಮ್ ಆಫ್ 3 ನಂಬರ್ಸ್ ಈಸ್ ಈಕ್ವಲ್ ಟು ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್. ದಟ್ ಈಸ್ ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್ ಅಂದ್ರೆ ಗೊತ್ತು ನಮಗೆ 99,999. ನಮಗೆ ಕ್ವಶನ್ ಹೇಳ್ತಾರೆ, ದ ಸಮ್ ಆಫ್ 2 ನಂಬರ್ಸ್ ಈಸ್, ಇವೆರಡನ್ನ ಆಡ್ ಮಾಡಿದ್ರೆ ಸಮ್ ಆಫ್ 2 ನಂಬರ್ ಈಸ್ ಈಕ್ವಲ್ ಟು ದ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್. ಸೊ ಇವೆರಡನ್ನ ಆಡ್ ಮಾಡಿದ್ರೆ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಬರುತ್ತೆ, ದಟ್ ಈಸ್ ಈಕ್ವಲ್ ಟು 10,000. ಹಾಗಾದ್ರೆ ಥರ್ಡ್ ನಂಬರ್ ಯಾವುದು ಅಂತ ಗೊತ್ತಿಲ್ಲ. ಹಾಗಾದ್ರೆ ಎಕ್ಸ್ ಅಂತ ಬರ್ಕೋಬಹುದು. ಸೊ 99,999. ಸೊ ಎಕ್ಸ್ ಬೇಕಾಗಿರೋದ್ರಿಂದ 10,000 ಆ ಕಡೆ ಕಳ್ಸೋಣ. ಸೊ 99,999 ಅಲ್ಲಿ ಆ ಕಡೆ ಕಳಿಸಿದ್ರೆ -10,000 ಆಗುತ್ತೆ. ಸೊ 10,000 ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ 99,000 ಅಲ್ಲಿ 89,999. ಹಾಗಾದ್ರೆ ಈ ಎಕ್ಸ್ ಜಾಗಕ್ಕೆ, ಅಂದ್ರೆ ಈ ಜಾಗಕ್ಕೆ ನಾವು ಇದನ್ನ ಹಾಕ್ಬೇಕಾಗುತ್ತೆ ಅಷ್ಟೇನೆ. ಈಗ ನಾವು ಬೇರೆ ಲೆಸನ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಏನಾದ್ರೂ ಡೌಟ್ಸ್ ಇದೆಯಾ? ಈ 20 ಕ್ವಶನ್ಸ್ ಅಲ್ಲಿ ನಾವು ಏನ್ ನಿನ್ನೆ ಕಳಿಸಿದ್ವಿ, 15 ಮ್ಯಾಥ್ಸ್, 5 EVS ಕ್ವಶನ್ಸ್ ಕೇಳಿದ್ವಿ. ಇದರಲ್ಲಿ ಸರ್ ನಮಗೆ ಇಂಥ ಕ್ವಶನ್ ಡೌಟ್ ಇದೆ, ಇದು ನಮಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅನ್ನೋರು ಯಾರಾದ್ರೂ ಇದ್ರೆ 1-2 ಕ್ವಶನ್ ಮತ್ತೆ ಡಿಸ್ಕಸ್ ಮಾಡಿ ಆಮೇಲೆ ನೆಕ್ಸ್ಟ್ ಲೆಸನ್ ಹೋಗೋಣ. ಸನ್ನಿಧಿ MK, ಹೇಳು ಸನ್ನಿಧಿ, ಏನ್ ಡೌಟ್ ಸನ್ನಿಧಿ? ಡೌಟ್ ಇಲ್ವಾ? ಖುಷಿ NS, ಹೇಳಮ್ಮ ಖುಷಿ, ಹೇಳಿ ಖುಷಿ, ಹೇಳಿ. ಸರ್, 5th ಕ್ವಶನ್ ಇದೆಯಲ್ಲ, ಹಾ ಇದೆ. ಅದ್ರಲ್ಲಿ ನಾನು ಆಪ್ಷನ್ ಸಿ ನೇ ಹಾಕಿದ್ದೆ, ಬಟ್ ಅದ್ರಲ್ಲಿ ಇದು ಬಂತು ರಾಂಗ್ ಅಂತ. ರಾಂಗ್ ಅಂತ ಬಂದಿದ್ಯಾ? ಹೌದು. ಒಂದ್ಸಲ ಚೆಕ್ ಮಾಡ್ತೀನಿ ಇರ್ಮ. ನೋಡಿ, 1, 10, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್, 16 ಮಿಲಿಯನ್ ಸರಿ ಇದೆಯಲ್ಲ? ಇದೇನೆ ಆಪ್ಷನ್ ಸಿ. ಹಾಗಾದ್ರೆ ನಾವು ತಪ್ಪು ಕೊಟ್ಟಿರ್ಬೇಕು ಹಂಗಾದ್ರೆ, ಬಟ್ ಇದೇ ಸರಿ ಇದೆ. ಆಪ್ಷನ್ ಸಿ ಕರೆಕ್ಟ್. ಓಕೆನಾ? ಇದು ನೋಡಿ 16 ಲ್ಯಾಕ್ ಆಗುತ್ತೆ. 16 ಲ್ಯಾಕ್ ಅಲ್ಲ, 16 ಮಿಲಿಯನ್ ಆಗ್ಬೇಕು ನಮಗೆ. ನನಗೆ 20th ಕ್ವಶನ್ ಅರ್ಥ ಆಗ್ಲಿಲ್ಲ. 20th ಕ್ವಶನ್ ಅರ್ಥ ಆಗ್ಲಿಲ್ವಾ? ಆಯ್ತು, ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಒಂದ್ ನಿಮಿಷ ಹೇಳ್ಕೊಡ್ತೀನಿ, ಹಾಗೆ ಇರಿ. ರಚ್ಚುತ್, ಏನ್ ಕ್ವಶನ್ ರಚ್ಚುತ್ ನಿಂದು? ರಚ್ಚುತ್, ಕ್ವಶನ್ ಇಲ್ವಾ? ವಿಸ್ಮಯ, ನಿಮ್ದು ಕ್ವಶನ್ ಇಲ್ವಾ? ರಚ್ಚುತ್ ಮಾತಾಡಿ.
ಖುಷಿ ಏನಿಲ್ಲ, ಇದನ್ನ ಸ್ವಲ್ಪ ಅದಕ್ಕೇನೆ ಈ ತರ ಕ್ವಶನ್ಸ್ ಬಂದಾಗ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬೇಕು. ಸಮ್ ಆಫ್ 3 ನಂಬರ್ಸ್ ಈಸ್ ಅಂತ ಹೇಳ್ತಾರೆ. 3 ಸಂಖ್ಯೆಗಳನ್ನ ಕೂಡಿದ್ರೆ, ಯಾವುದೋ 3 ಸಂಖ್ಯೆ, ಆ 3 ಸಂಖ್ಯೆಗಳು ನಮಗೆ ಗೊತ್ತಿಲ್ಲ, ಅದಕ್ಕೆ ಖಾಲಿ ಜಾಗ ಬರ್ಕೊಳ್ತಾ ಇದ್ದೀನಿ ನಾನು. ಆನ್ಸರ್ ಎಷ್ಟು ಅಂತ ಹೇಳ್ತಾರೆ, ಅವ್ರು ಹೇಳ್ತಾ ಇದ್ದಾರೆ ಈಸ್ ಈಕ್ವಲ್ಸ್ ಟು ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್ ಅಂತ ಹೇಳಿ. ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್ ಅಂದ್ರೆ ನಮಗೆ ಗೊತ್ತು, ದಟ್ ಈಸ್ 99,999 ಇಸ್ ದ ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್. ಅಂದ್ರೆ ಈ 3 ಸಂಖ್ಯೆಗಳನ್ನ ಕೂಡಿದ್ರೆ ಉತ್ತರ ಇಷ್ಟು ಬರುತ್ತಂತೆ. ನೆಕ್ಸ್ಟ್, ದ ಸಮ್ ಆಫ್ 2 ನಂಬರ್ಸ್ ಈಸ್ ಈಕ್ವಲ್ ಟು, ಅಂದ್ರೆ ಅದರಲ್ಲಿ ಈ 2 ನಂಬರ್ಗಳನ್ನ ಕೂಡಿದ್ರೆ, ಯಾವ್ದೋ 2 ನಂಬರ್ನ ಕೂಡಿದ್ರೆ, ದಟ್ ಈಸ್ ಈಕ್ವಲ್ ಟು ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್. ಸೊ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಅಂದ್ರೂ ನಮಗೆ ಗೊತ್ತು, ದಟ್ ಈಸ್ 10,000. ಅಂದ್ರೆ ಫಾರ್ ಎಕ್ಸಾಂಪಲ್ ಇದು 5,000 ಇದೆ ಅನ್ಕೊಳ್ಳಿ, ಇದು 5,000 ಇದೆ ಅನ್ಕೊಳ್ಳಿ, ಇವೆರಡನ್ನೂ ಆಡ್ ಮಾಡಿದ್ರೆ 10,000 ಬರುತ್ತೆ. ಹಾಗಾದ್ರೆ ಇನ್ ಎಷ್ಟನ್ನ ಆಡ್ ಮಾಡಿದ್ರೆ ಇಷ್ಟ ಆಗ್ಬೇಕು ಅಂತ ಕ್ವಶನ್ ಇದೆ. 99,000 ಆಗ್ಬೇಕು ಅಂದ್ರೆ 10,000 ಎಷ್ಟು ಸೇರಿಸ್ಬೇಕು? 10,000ಗೆ ಇನ್ನ 89,999 ಸೇರಿಸಿದ್ರೆ ಅವಾಗ ಅದು 99,999 ಆಗುತ್ತೆ. ಹಾಗಾಗಿ ನಾವು ಆಡ್ ಮಾಡಬೇಕಾಗಿರೋದು ಅಂದ್ರೆ ಥರ್ಡ್ ನಂಬರು, ದಟ್ ಈಸ್ 89,999. ದಟ್ಸ್ ಇಟ್. ದಿಯಾ, ಏನ್ ಡೌಟ್ ದಿಯಾ? ದಿಯಾ, ಡು ಯು ಹ್ಯಾವ್ ಎನಿ ಡೌಟ್ಸ್? ಮೈಕ್ ಆನ್ ಮಾಡ್ಕೊಳ್ಳಿ. ಹೇಳಿ. ಹೇಳಿ ಸರ್. 14th ಒನ್ ಅರ್ಥ ಆಗಿಲ್ಲ. 14th ಒನ್ ಅರ್ಥನೇ ಆಗಿಲ್ವಾ? 11th ಡಿವಿಸಿಬಿಲಿಟಿ ಅಲ್ವಾ? ಓಕೆ, ಫಸ್ಟ್ ನಾವು 11th ಡಿವಿಸಿಬಿಲಿಟಿ ಏನು ಕಂಡೀಷನ್ ಅಂತ ಹೇಳ್ಬಿಡ್ತೀನಿ. 11th ಡಿವಿಸಿಬಿಲಿಟಿಗೆ ನಾವು ಯಾವುದೇ ನಂಬರ್ ಇರ್ಲಿ, ದೊಡ್ಡ ನಂಬರ್, ಅದಕ್ಕೆ 2 ಗ್ರೂಪ್ ಫಸ್ಟ್ ಮಾಡ್ಕೋಬೇಕು ನಾವು. ಎ ಟೀಮ್ ಮತ್ತೆ ಬಿ ಟೀಮ್. ಸುಮ್ನೆ ನಾವು ಕ್ರಿಕೆಟ್ ಟೀಮ್ ತರ, ಈಗ ನೀವು ಕಬಡ್ಡಿ ಅಥವಾ ಏನೋ ಒಂದು ಸ್ಕೂಲಲ್ಲಿ ಆಟ ಆಡ್ಬೇಕು ಅಂದ್ರೆ 2 ಟೀಮ್ ಮಾಡ್ಕೊಳ್ತೀರಲ್ವಾ, ಆ ತರ 2 ಟೀಮ್ ಅನ್ನ ಮಾಡ್ಬೇಕು. ಫಸ್ಟ್ ಆ ನಂಬರ್ಸ್ ನ ಹೇಗೆ 2 ಟೀಮ್ ಮಾಡ್ತೀರಾ? ಇಲ್ಲಿರೋ ನಂಬರ್ ನೋಡಿ, ಇಲ್ಲಿ ಸ್ಟಾರ್ ಇದೆ, ಇಲ್ಲಿ 8 ಇದೆ, 0 ಇದೆ, 3 ಇದೆ. ನಾನು ಫಸ್ಟ್ ಈ 2 ನಂಬರ್ ತಗೊಳ್ತೀನಿ. ಈ 2 ನಂಬರ್ ಅಲ್ಲಿ ಫಸ್ಟ್ ನಂಬರ್ ಈ ಕಡೆಗೆ ಬರೀತೀನಿ, ಸೆಕೆಂಡ್ ನಂಬರ್ ಈ ಕಡೆ ಬರ್ಕೊಳ್ತೀನಿ. ಮತ್ತೆ 2 ಜೋಡಿ, ನೀವು ಜೋಡಿ ಮಾಡ್ಕೊ ಬರ್ತೀರಲ್ವಾ, ಅದೇ ತರ ಇಲ್ಲಿಗೆ ನೆಕ್ಸ್ಟ್ ನಾನು 3 ಬರೀತೀನಿ, ಈ ಕಡೆಗೆ ಸ್ಟಾರ್ ಬರೀತೀನಿ, ಅಂದ್ರೆ ಗೊತ್ತಿಲ್ಲ ಅದು ಯಾವ ನಂಬರ್ ಅಂತ. ಈ 2 ಜೋಡಿ ಬರೀತೀನಿ, ಇವೆರಡು ಜೋಡಿ ತಗೊಳ್ತೀನಿ. ಫಸ್ಟ್ ಈ ಕಡೆಗೆ 8 ಬರೀತೀನಿ, ಈ ಕಡೆಗೆ 0 ಬರೀತೀನಿ. ಸೊ ಇನ್ನೆರಡು ಇಲ್ಲ ಅಂದ್ರೆ ಒಂದೇ ನಂಬರ್ ಇದೆ, ಹಾಗಾಗಿ ಅದನ್ನು ಇಲ್ಲಿಗೆ ಬರೀತೀನಿ. ಇಲ್ಲಿ ಏನು ಇಲ್ಲ ಅಂದ್ರೆ ಅಲ್ಲಿ ಖಾಲಿ ಬಿಡ್ತೀನಿ. ಓಕೆನಾ? ಅಲ್ಲಿಗೆ ಎ ಟೀಮ್ ನಲ್ಲಿ 4 ನಂಬರ್ ಬಂತು, ಬಿ ಟೀಮ್ ನಲ್ಲಿ 3 ನಂಬರ್ಸ್ ಬಂತು. ಈಗ ಇವನ್ನೆಲ್ಲ ಆಡ್ ಮಾಡ್ತೀನಿ ನಾನು. ಆಡ್ ಮಾಡಬೇಕು. ಆಡ್ ಮಾಡಿದಾಗ ಎಷ್ಟು ಬರುತ್ತೆ? 15, 21 ಬರ್ತಾ ಇದೆ. ಇವನ್ನೆಲ್ಲ ಆಡ್ ಮಾಡಿದಾಗ ನನಗೆ 5 ಬರ್ತಾ ಇದೆ. ಸೊ ಈ ಜಾಗದಲ್ಲಿ ಯಾವ ನಂಬರ್ ಹಾಕಿದ್ರೆ ಅದು 11 ಇಂದ ಡಿವೈಡ್ ಆಗುತ್ತೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ನಮಗೆ 11 ಇಂದ ಯಾವುದೇ ನಂಬರ್ ಡಿವೈಡ್ ಆಗ್ಬೇಕು ಅಂದ್ರೆ ಈ ತರ ಟೀಮ್ ಮಾಡ್ಕೊಂಡಾದ್ಮೇಲೆ ಡಿಫ್ರೆನ್ಸ್, ಇದು 21 ಇದು 21 ಇರ್ಬೇಕು. ಅಂದ್ರೆ ಡಿಫ್ರೆನ್ಸ್ ಕಳೆದಾಗ 0 ಬರಬೇಕು, ಅಥವಾ 11 ಬರಬೇಕು, ಅಥವಾ 22 ಬರಬೇಕು. ಯಾಕೆಂದ್ರೆ ಈ 11 ನ ಮಲ್ಟಿಪಲ್ಸ್ ಬರ್ತಾ ಹೋಗ್ಬೇಕು. ಸೊ ಡಿಫ್ರೆನ್ಸ್ 0 ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ 21 ಇದೆ. ನಾವು ಯಾವ ಡಿಜಿಟ್ ಹಾಕಿದ್ರು ಕೂಡ 5ಗೆ 21 ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮ್ಯಾಕ್ಸಿಮಮ್ ಅಂದ್ರೆ 9 ಹಾಕ್ಬೋದು. 9 ಹಾಕಿದ್ರೆ 14 ಆಗುತ್ತೆ, 21 ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಾವು 11 ಬರೋ ತರ ಮಾಡ್ಬೋದಾ? 11 ಬರೋ ತರ ಮಾಡ್ಬೋದು. ಯಾಕೆಂದ್ರೆ 21 ನಲ್ಲಿ ನಾವು 10 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 11 ಬರುತ್ತೆ. ಹಾಗಾಗಿ ಇದು 10 ಆಗ್ಬೇಕು ಸಮ್ ಅಂದ್ರೆ ನಾವು ಈ ಜಾಗಕ್ಕೆ 5 ಹಾಕ್ಬೇಕು. ಸೊ 5 ಹಾಕಿದಾಗ ಈ ಸಮ್ ಆಫ್ ದ ಡಿಜಿಟ್ಸ್ 10 ಆಗುತ್ತೆ. ಇದು 21 ಇದೆ. ಸೊ 21 ಮತ್ತೆ 10 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 11 ಬರುತ್ತೆ. ಆವಾಗ ಈ ನಂಬರು 11 ಇಂದ ಡಿವೈಡ್ ಆಗುತ್ತೆ. ಹಾಗಾದ್ರೆ ಈ ಜಾಗಕ್ಕೆ 5 ಹಾಕ್ಬೇಕಾಗುತ್ತೆ. ಸೊ 5 ಇಸ್ ದ ಆನ್ಸರ್. ನೋಡಿ, 2 ಟೀಮ್ ಯಾವ ತರ ಮಾಡ್ಕೊಂಡ್ವಿ. ನೀವು ಆಟ ಆಡ್ಬೇಕಾದ್ರೆ ಜೋಡಿ ಜೋಡಿ ಮಾಡ್ಕೊಂಡು ಹೋಗಿ ಇವನ್ ಬೇಕಾ ಅಂತ ಕೇಳ್ತಾರಲ್ವಾ, ಅದೇ ತರ ಅನ್ಕೊಂಡ್ಬಿಡಿ. 2 ನಂಬರ್ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 2 ನಂಬರ್ನ ಗ್ರೂಪ್ ಮಾಡ್ಕೊಳ್ಳಿ. ನೋಡಿ, 75, ನೆಕ್ಸ್ಟ್ 30, ಇಲ್ಲಿ ಯಾವ್ದು ನಂಬರ್ ಇಲ್ಲ, ಹಾಗಾಗಿ 30 ಮತ್ತೆ ಸ್ಟಾರು. ನೆಕ್ಸ್ಟ್ 80, ನೆಕ್ಸ್ಟ್ 3 ಪಕ್ಕದಲ್ಲೂ ಕೂಡ ಯಾವ್ದು ನಂಬರ್ ಇಲ್ಲ, ಹಾಗಾಗಿ 3 ಈ ಕಡೆ ಬರಿತೀವಿ. ನೋಡಿ, 2 ಗ್ರೂಪ್ ಮಾಡಿದ್ವಿ. ಇವನು ಸಪ್ರೇಟ್ 2 ಟೀಮು. ಸೊ ಈ ಟೀಮ್ ಅನ್ನ ಸಪ್ರೇಟ್ ಆಡ್ ಮಾಡ್ಕೊಂಡ್ವಿ, 21 ಬಂತು.
ಈ ಟೀಮ್ ಅನ್ನ ಸಪರೇಟ್ ಆಗಿ ಆಡ್ ಮಾಡ್ಕೊಳ್ತೀವಿ 5 ಬರುತ್ತೆ. ಸೊ ಡಿಫ್ರೆನ್ಸ್ ನಮಗೆ 0 ಬರಬೇಕು ಅಥವಾ 11 ಬರಬೇಕು. 11 ಬರಬೇಕು ಅಂತಂದ್ರೆ ನಾವು ಇಲ್ಲಿಗೆ 5 ಹಾಕ್ಲೇಬೇಕು. ಹಾಗಾಗಿ 5 ಇಸ್ ದ ಆನ್ಸರ್. ಓಕೆನಾ? ಸಿರಿ ಆಯ್ತು. ವಿರಾಟ್ ಗೌಡ, ವಿಜಯ್ ಗೌಡ ಹೇಳು ನೋಡೋಣ. ವಿಜಯ್ ಏನ್ ಡೌಟು? ವಿಜಯ್ ಸರ್ ನಂಗೆ 7 ಅಂತ ಅರ್ಥ ಆಗಿಲ್ಲ. ಓಕೆ ಆಯ್ತು. ಇಲ್ಲಿ ನಿನಗೆ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಗೊತ್ತಿದ್ಯಾ? ಹೋಗ್ಲಿ, ಬರೀ ಸ್ಮಾಲೆಸ್ಟ್ 2 ಡಿಜಿಟ್ ನಂಬರ್ ಹೇಳಿ. ಸ್ಮಾಲೆಸ್ಟ್ 2 ಡಿಜಿಟ್ ನಂಬರ್ ಯಾವುದು? ಇದು 1 ಮತ್ತೆ 0 ಸರ್. 1 ಮತ್ತೆ 0. 3 ಡಿಜಿಟ್ ನಂಬರ್ ಸ್ಮಾಲೆಸ್ಟ್? 1 0 ಹಾ 2. ಅಲ್ಲಪ್ಪ, ಸ್ಮಾಲೆಸ್ಟ್ ಏನು ಕಂಡೀಷನ್ ಇಲ್ಲ, ಬರೀ ಸ್ಮಾಲೆಸ್ಟ್ ನಂಬರ್. ಇದು 1 0 2. ಎಸ್ ಸರ್. ಈಗ ನಾವು ಕಂಡೀಷನ್ ಹಾಕ್ತೀವಿ. ಈಗ ಇಲ್ಲಿ 0 ಮತ್ತೆ 0 2 ಸಲ ಯೂಸ್ ಆಗಿದೆ, ಒಂದೇ ಸಲ ಯೂಸ್ ಮಾಡಬೇಕು, ಯಾವ್ದನ್ನು ರಿಪೀಟ್ ಮಾಡಬಾರ್ದು. ಅಂದ್ರೆ ನೀನ್ ಏನ್ ಮಾಡ್ತೀಯ, ನಂಬರ್ನ 1 0 ಮತ್ತೆ ಇನ್ನ ಸ್ಮಾಲೆಸ್ಟ್ ನಂಬರ್ ಉಳ್ಕೊಂಡಿರೋದು ಯಾವ್ದು 2 ಅಂತ ಹಾಕ್ತೀಯ, ಹೌದಾ? ಎಸ್ ಸರ್. ಅದೇ ತರ 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಕೇಳಿದ್ದಾರೆ. 1000 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, ಬಟ್ ಡಿಫ್ರೆಂಟ್ ಡಿಜಿಟ್ಸ್ ಅಂತ ಕೇಳ್ತಾ ಇದ್ದಾರೆ. ಬೇರೆ ಬೇರೆ ಅಂಕಿಗಳನ್ನ ಬಳಸಬೇಕು. 0 0 0 ಇಲ್ಲಿ 3 ಟೈಮ್ಸ್ ಯೂಸ್ ಮಾಡ್ಬಿಟ್ಟಿದೀವಿ. ಹಾಗಾಗಿ 0ನ ಒಂದೇ ಟೈಮ್ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಈ 2 ಡಿಜಿಟ್ ನ ಬೇರೆ ಬೇರೆ ಯೂಸ್ ಮಾಡ್ಬೇಕು. ಈಗ ನಮಗೆ 0 1 2 3 4 5 6 7 8 9 ಅಲ್ಲಿ ಸ್ಮಾಲೆಸ್ಟ್ ನಂಬರ್ 2 ಯೂಸ್ ಮಾಡಾಯ್ತು. ಇನ್ನು ಉಳ್ಕೊಂಡಿರೋ ಸ್ಮಾಲೆಸ್ಟ್ ನಂಬರ್ 2, ಹಾಗಾಗಿ 2ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಮಾಲೆಸ್ಟ್ ನಂಬರ್ ಉಳ್ಕೊಂಡಿರೋದು 3ನೇ, ಸೊ 3ನ ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ದ 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಬೈ ಯೂಸಿಂಗ್ ಡಿಫ್ರೆಂಟ್ ಡಿಜಿಟ್ಸ್. ಹಾಗಾಗಿ ಆನ್ಸರ್ ಇದು. ಓಕೆನಾ? ಎಸ್ ಸರ್. ಮಕ್ಕಳೇ, ನಿಮ್ಮ ಡೌಟ್ಸ್ ಕ್ಲಿಯರ್ ಆಗಿದೆ ಅನ್ಕೊಂಡು ನಾನು, ಇಲ್ಲ ಸರ್ ನಮ್ದು ಆ ಕ್ವಶನ್ ಅಲ್ಲ ಬೇರೆ ಕ್ವಶನ್ ಇದೆ ಅಂತಂತ ಯಾರಾದ್ರೂ ಇದ್ದೀರಾ? ಏನೋ ಡಿಫ್ರೆಂಟ್ ಇದೆ ಅನ್ನೋರು, ಇಷ್ಟು ಡೌಟ್ಸ್ ಇದೆಯಾ ಇನ್ನ? ಪ್ರಣವ್ ಏನ್ ಡೌಟ್? ಪ್ರಣವ್ ಎಚ್ ಜೆ 15th EVS ಕ್ವಶನ್. ಸರ್ ಅದು ಸರ್ ಗೂಗಲ್ ಟೆಸ್ಟ್ ಅಲ್ಲಿ ಆಪ್ಷನ್ಸ್ ಬೇರೆ ಬೇರೆ ಕೊಟ್ಟಿದ್ರು ಸರ್. ದೆಹಲಿದು D1 ಕೊಟ್ಟಿದ್ರು. ಆಯ್ತಾಯ್ತು, ಅದು ಗೊತ್ತಾಯ್ತು ನನಗೀಗ. ಇದು ಡೌಟ್ ಅಲ್ಲ, ಇದು ನಮ್ ಮಿಸ್ಟೇಕ್ ಇದು, ಆಯ್ತಾ? ಡೌಟ್ ಏನು ಅಂದ್ರೆ ಹೇಳಿ ಸರ್. ಪಂಜಾಬ್ ಮತ್ತೆ ಹರಿಯಾಣದು ಥರ್ಡ್ ಆಪ್ಷನ್ ಹಾಕಿದ್ರು, ದೆಹಲಿದು D1 ಹಾಕಿದ್ರ. ಆಮೇಲೆ ನಾನು C1 ತೋತಿದ್ದೆ, ಅದು ಆಮೇಲೆ ತಪ್ಪು ಅಂತ ತೋರಿಸ್ತಿತ್ತು. ಆಯ್ತಪ್ಪ, ಇವಾಗ ನೀನ್ ಇದಕ್ಕೊಂದು ಮಾರ್ಕ್ಸ್ ಕೊಟ್ಕೊಂಡ್ಬಿಡು, ಆಯ್ತಾ? ನಿನಗೆ ಒಟ್ನಲ್ಲಿ ಇಲ್ಲಿ ಮಾರ್ಕ್ಸ್ ಬಂದಿರೋದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ವಿಷಯ ಗೊತ್ತಾಯ್ತಾ? ಚಂಡೀಗಢ ಅನ್ನೋದು 2 ಸ್ಟೇಟಿಗೆ ಕ್ಯಾಪಿಟಲ್ ಸಿಟಿ ಆಗಿದೆ, ಅಷ್ಟು ಗೊತ್ತಾದ್ರೆ ಸಾಕು. ಈ ಮಾರ್ಕ್ಸ್ ಮಿಸ್ಟೇಕ್ ಆಗಿರೋದು ನಮ್ ಕಡೆಯಿಂದ, ಆಯ್ತಾ? ಅದನ್ನ ನಾನು ನಿಮಗೆ ಒಂದು ಮಾರ್ಕ್ಸ್ ಸೇರಿಸ್ಬಿಟ್ಟು ಕೊಡ್ತೀನಿ. ಓಕೆ, ನಾವು ಗೂಗಲ್ ಟೆಸ್ಟ್ ನಿಮಗೆ ಕೊಡೋದು ನೀವು ಹೈಯೆಸ್ಟ್ ಮಾರ್ಕ್ಸ್ ತೆಗಿಲಿ ಅಂತ ಅಲ್ಲ. ಯು ಹ್ಯಾವ್ ಟು ನೋ ದ ಆನ್ಸರ್ಸ್. ನಿಮಗೆ ಆನ್ಸರ್ ಗೊತ್ತಾಗ್ಬೇಕು, ನೀವು ಹುಡುಕ್ಬೇಕು. ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಟೆಸ್ಟ್ ಮುಗಿದ್ಮೇಲೆ ಆದ್ರೂ ಇದಕ್ಕೆ ಆನ್ಸರ್ ಏನಿರ್ಬೋದು ಅಂತ ಹುಡುಕಿ ರೆಡಿ ಇಟ್ಕೋಬೇಕು ನೀವು. ಅದಕ್ಕೋಸ್ಕರ ಕೊಡ್ತೀವಿ, ಹೊಸ ಹೊಸ ವಿಷಯಗಳನ್ನ ನಿಮಗೆ ಹೇಳ್ಕೊಡ್ಲಿಕ್ಕೋಸ್ಕರ ಗೂಗಲ್ ಟೆಸ್ಟ್ ನ ಕೊಡ್ತೀವಿ. ಓಕೆ, ಸೊ ನಮ್ಮ ನಾಳೆಗೆ ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ. ನಾಳೆಗೆ ಏನಿರುತ್ತೆ ನೋಡಿ ಮಕ್ಕಳೇ, ಯಾರು ಕೂಡ ಇವಾಗ ಆಲ್ರೆಡಿ 10 ಜನ ಲೆಫ್ಟ್ ಆದ್ರಿ. ಮತ್ತೆ ನಾಳೆ 6:30 ಅಂದ್ರೆ 6:30 ನಾನೇ 2 ನಿಮಿಷ 3 ನಿಮಿಷ ಮುಂಚೆ ಇರ್ತೀನಿ ಅಂದ್ರೆ ನೀವು ನನಗಿಂತ 2 ನಿಮಿಷ ಮುಂಚೆ ಇರ್ಬೋದು, ಆಯ್ತಾ? ವೆಯ್ಟ್ ಮಾಡಬಾರ್ದು ನಾನು ನಿಮ್ಮನ್ನ, ನೀವು ಕೂಡ ನನ್ನನ್ನು ವೆಯ್ಟ್ ಮಾಡಬಾರ್ದು, ನಾನು ನಿಮ್ಮನ್ನ ವೆಯ್ಟ್ ಮಾಡಬಾರ್ದು. 6:30 ಅಂದ್ರೆ 6:30 ಕರೆಕ್ಟ್ ಆಗಿ ಎಲ್ರು ಇದ್ರೆ ಟಕ್ ಅಂತ ಕ್ಲಾಸು ಸ್ಟಾರ್ಟ್ ಆಗುತ್ತೆ. ಸಮಯ ಕಮ್ಮಿ ಇರೋದ್ರಿಂದ ನೀವು ಪಂಕ್ಚುಯಾಲಿಟಿನ ಸ್ವಲ್ಪ ಮೇಂಟೈನ್ ಮಾಡಲೇಬೇಕಾಗಿದೆ. ಓಕೆ, ನೆಕ್ಸ್ಟ್ ನಾವು ನಾಳೆಯ ಕ್ಲಾಸಿಗೆ ಸ್ವಲ್ಪ ಇಂಟ್ರಡಕ್ಷನ್ ಆಗಿ ಏನು ಕ್ಲಾಸ್ ಇದೆ ನಾಳೆ ಅಂತಂದ್ರೆ, ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಅಂತ ಹೇಳಿ ಒಂದು ಲೆಸನ್ ಇದೆ ನಿಮಗೆ. ಆ ಲೆಸನ್ ನಿಮಗೆ ಫ್ರಾಕ್ಷನ್ಸ್ ನ, ಅಂದ್ರೆ ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಫ್ಯಾಕ್ಟರ್ಸ್, ಮೈಕ್ ಆಫ್ ಮಾಡ್ಕೋ ಪ್ರಣವ್.
ಓಕೆ, ಏನು ಮಲ್ಟಿಪಲ್ಸ್ ಅಂದ್ರೆ ಏನು, ಫ್ಯಾಕ್ಟರ್ಸ್ ಅಂದ್ರೆ ಏನು, ಇದನ್ನ ನಿಮಗೆ ಆಲ್ರೆಡಿ ಫ್ಯಾಕ್ಟರ್ಸ್ ಅಂದ್ರೆ ಗೊತ್ತಿದೆ, ಅಪವರ್ತನಗಳು ಅಂದ್ರೆ ಏನು ಅಂತ ಗೊತ್ತಾಗಿದೆ. ಅದನ್ನು ಇನ್ನೊಂದ್ಸಲ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತೀನಿ. ಓಕೆ, ಈ ಲೆಸನ್ ಅಲ್ಲಿ ಏನೆಲ್ಲ ತಿಳ್ಕೋತೀವಿ ನಾವು ಅಂತಂದ್ರೆ ನೋಡಿ, ಅವಿಭಾಜ್ಯ ಅಪವರ್ತನೀಕರಣ, ಪ್ರೈಮ್ ಫ್ಯಾಕ್ಟರೈಸೇಷನ್, ಬರೀ ಪ್ರೈಮ್ ನಂಬರ್ ಅಷ್ಟೇ ಗೊತ್ತಿತ್ತು ನಿಮಗೀಗ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಏನು ಅಂತ. ನೆಕ್ಸ್ಟ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ HCF, ಮತ್ತು ಲೋಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ LCM, ಲಘುತಮ ಸಾಮಾನ್ಯ ಅಪವರ್ತ್ಯ, ಅಪವರ್ತನ. ಇವಕ್ಕೇನು ಡಿಫ್ರೆನ್ಸ್, ಅಪವರ್ತ್ಯ ಅಂದ್ರೆ ಏನು, ಅಪವರ್ತನ ಅಂದ್ರೆ ಏನು, ಕನ್ನಡದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅದನ್ನೆಲ್ಲ ಆ ಕನ್ಫ್ಯೂಷನ್ಸ್ ಎಲ್ಲ ನಾವು ಸಾಲ್ವ್ ಮಾಡ್ತೀವಿ. ಫಸ್ಟ್ ಎಕ್ಸಾಂಪಲ್ ಆಗಿ ನಾವು ಅಪವರ್ತನಗಳು ಅಥವಾ ಫ್ಯಾಕ್ಟರ್ಸ್ ಅಂದ್ರೆ ಏನು ಅಂತ ನೋಡೋಣ. ನಿಮಗೆ ಆಲ್ರೆಡಿ ನಾವು ಹೇಳ್ಕೊಟ್ಟಿದೀವಿ ಫ್ಯಾಕ್ಟರ್ಸ್ ಅಂದ್ರೆ ಏನು ಅಂದ್ರೆ ಆ ನಂಬರ್ನ ಡಿವೈಡ್ ಮಾಡುವಂತಹ ನಂಬರ್ಸು. ಫಾರ್ ಎಕ್ಸಾಂಪಲ್ 12ನ ಫ್ಯಾಕ್ಟರ್ಸ್ ಇವು, ಅಂದ್ರೆ 12ರ ಅಪವರ್ತನಗಳು ಅಂದ್ರೆ ಇದು. ಯಾಕೆ ಇವನ್ನ 12ರ ಅಪವರ್ತನ ಅಂತ ಕರಿತೀವಿ ಅಂದ್ರೆ 12ನ್ನ ಕಂಪ್ಲೀಟ್ ಆಗಿ ಭಾಗ ಮಾಡಬಹುದು ಈ ನಂಬರ್ ಇಂದ. ಹಾಗಾಗಿ ಇವನ್ನ ನಾವು ಫ್ಯಾಕ್ಟರ್ಸ್ ಆಫ್ 12 ಅಂತ ಕರಿತೀವಿ. ಯಾವುದೇ ಫ್ಯಾಕ್ಟರ್ಸ್ ಮಿಸ್ ಆಗಬಾರ್ದು ಅಂದ್ರೆ ನೀವು ಈ ರೀತಿ ಬರ್ಕೋಬೇಕು. ಯಾವುದೋ ಒಂದು ನಂಬರ್ನ ಫ್ಯಾಕ್ಟರ್ಸ್ ನ ಕೇಳ್ತಾರೆ ಅಂತ ಅನ್ಕೊಳ್ಳಿ. ನೋಡಿ 1 12s, ಸೊ 1 into 12 ಮಾಡಿದಾಗ 12 ಬರ್ತಾ ಇದೆ ಅಂದ್ರೆ ಈ 1 ಮತ್ತೆ 12 ಎರಡೂ ಕೂಡ 12 ನ ಫ್ಯಾಕ್ಟರ್ಸ್ ಅಂತ ಅರ್ಥ. ನೆಕ್ಸ್ಟ್ 2 6s, ನೋಡಿ 2 into 6 ಮಲ್ಟಿಪಲ್ ಮಾಡಿದಾಗ 12 ಬರ್ತಾ ಇದೆ ಅಂದ್ರೆ 2 ಮತ್ತೆ 6 ಎರಡೂ ಕೂಡ ಅದರ ಫ್ಯಾಕ್ಟರ್, ಅಂದ್ರೆ 2 ಇಂದನೂ 12 ನ ಡಿವೈಡ್ ಮಾಡಬಹುದು, 6 ಇಂದನೂ ಡಿವೈಡ್ ಮಾಡಬಹುದು, ಅದಕ್ಕೋಸ್ಕರ ಮಿಸ್ಸೇ ಆಗೋದಿಲ್ಲ. ನೋಡಿ 2 6s. ನೆಕ್ಸ್ಟ್ 3 4s, ಇವಿಷ್ಟು ಕೂಡ 12 ನ ಫ್ಯಾಕ್ಟರ್ಸ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನೆನ್ಪಿಟ್ಕೊಳ್ಳಿ, ಯಾವುದೇ ನಂಬರಿಗಾಗ್ಲಿ ಈಗ 12ಗಿನ್ನ ದೊಡ್ಡ ಫ್ಯಾಕ್ಟರ್ ಇರೋದಿಲ್ಲ. ಆ ನಂಬರ್ನ ಗ್ರೇಟೆಸ್ಟ್ ಫ್ಯಾಕ್ಟರ್ ಯಾವುದು ಅಂದ್ರೆ 12 ಆಗಿರುತ್ತೆ, ಅಂದ್ರೆ ಆ ನಂಬರೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 35ಗೆ ಫ್ಯಾಕ್ಟರ್, ಗ್ರೇಟೆಸ್ಟ್ ಫ್ಯಾಕ್ಟರ್ 35 ಆಗಿರುತ್ತೆ. ಅದಕ್ಕಿಂತ ದೊಡ್ಡ ಫ್ಯಾಕ್ಟರ್ ಅಂದ್ರೆ 35ನ ನಾವು 36 ಇಂದ ಡಿವೈಡ್ ಮಾಡೋಕೆ ಆಗೋದಿಲ್ಲ. ಹಾಗಾಗಿ 35ಗೆ 35 ಗ್ರೇಟೆಸ್ಟ್ ಫ್ಯಾಕ್ಟರ್ ಆಗಿರುತ್ತೆ, ಮತ್ತೆ 1 ಸ್ಮಾಲೆಸ್ಟ್ ಆಗಿರುತ್ತೆ. ಇವೆರಡರ ನಡುವೆ ಯಾವ್ದಾವ್ದು ಬರುತ್ತೆ ನಂಬರ್ಸ್, ಅದನ್ನ ಈ ತರ ಬರ್ಕೊಳ್ತೀವಿ ಫ್ಯಾಕ್ಟರ್ಸ್ ನ. ಸೊ ಇದು ನಿಮಗೆ ಒಂದು ಫ್ಯಾಕ್ಟರ್ ಕೂಡ ಮಿಸ್ ಇಲ್ಲದೆ ಸಿಕ್ಬಿಡುತ್ತೆ ಎಲ್ಲದೂ ಕೂಡ. ಸೊ ನೆಕ್ಸ್ಟ್ ನಂಬರ್ ಸುಮ್ಮನೆ ನಾನು 16 ತಗೋತೀನಿ. ಸೊ 1 16s, ಸೊ 1 ಮತ್ತೆ 16 ಬೋತ್ ಆರ್ ದ ಫ್ಯಾಕ್ಟರ್ಸ್ ಆಫ್ 16, ಅಂಡ್ 2 12s 2 8s are 16. ಹಾಗಾದ್ರೆ 2 ಮತ್ತೆ 8 ಬೋತ್ ಆರ್ ದ ಫ್ಯಾಕ್ಟರ್ಸ್ ಆಫ್ 16, ಅಂದ್ರೆ 8ರ ಅಪವರ್ತನಗಳು. 3 5 15, ಹಾಗಾದ್ರೆ ಇದು 8ರ ಅಪವರ್ತನ ಅಲ್ಲ. 3 ಮತ್ತೆ 5 8ರ ಅಪವರ್ತನ ಅಲ್ಲ. ನೆಕ್ಸ್ಟ್ 4 ಮತ್ತೆ 4 4s are 16, ಹಾಗಾದ್ರೆ 4 ಕೂಡ ಒಂದು 16 ನ ಫ್ಯಾಕ್ಟರ್. ಸೊ ದೀಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ಆಫ್ 16. ಏನು ಡೌಟ್ ಬರೋದಿಲ್ಲ ಅಲ್ವಾ? ಈ ತರ ಫ್ಯಾಕ್ಟರ್ಸ್ ಅಥವಾ ಅಪವರ್ತನಗಳು ಅಂತಂದ್ರೆ ಆ ಸಂಖ್ಯೆಯನ್ನ ಭಾಗಿಸುವಂತಹ ಸಂಖ್ಯೆಗಳು, ಅಥವಾ ಗುಣಿಸಿದಾಗ 16 ಬರಬೇಕು. ಆ ತರದ್ದು ಯಾವ್ಯಾವ ಮಲ್ಟಿಪ್ಲೈಡ್ ಮತ್ತೆ ಮಲ್ಟಿಪ್ಲಿಕ್ಯಾಂಡ್ ಇದಾವೆ ಅವೆರಡೂ ಕೂಡ, ಅಂದ್ರೆ ಗುಣ್ಯ ಮತ್ತೆ ಗುಣಕಗಳು ಎರಡನ್ನೂ ಕೂಡ ನಾವು ಆ ಸಂಖ್ಯೆಯ ಅಪವರ್ತನಗಳು ಅಂತ ಕರಿತೀವಿ. ಅಂದ್ರೆ ಭಾಗಿಸುವ ಸಂಖ್ಯೆ ಅಂತನಾರ ಅನ್ಕೊಳ್ಳಿ, ಫ್ಯಾಕ್ಟರ್ಸ್ ಅಂತನಾರ ನೆನ್ಪಿಟ್ಕೊಳ್ಳಿ, ಅಪವರ್ತನ ಅಂತನಾದ್ರೂ ನೆನ್ಪಿಟ್ಕೊಳ್ಳಿ. ಕನ್ನಡ ಮೀಡಿಯಂನವರು ಅಪವರ್ತನ ಅಥವಾ ಭಾಗಿಸುವ ಸಂಖ್ಯೆ ಅಂತ ನೆನ್ಪಿಟ್ಕೊಳ್ಳಿ, ಇಂಗ್ಲಿಷ್ ಮೀಡಿಯಂನವರು ಫ್ಯಾಕ್ಟರ್ಸ್ ಮತ್ತು ಡಿವೈಸರ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಈಗ ಫ್ಯಾಕ್ಟರ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ನಾನು ಏನ್ ಹೇಳ್ತೀನಿ ನಿಮಗೆ ಅಂತಂದ್ರೆ, ಆ ಎಲ್ಲಾ ಸಂಖ್ಯೆಗಳಿಗೂ ಕೂಡ ಒಂದು 20ಕ್ಕೆ ಫ್ಯಾಕ್ಟರ್ಸ್ ನ ಬರೀರಿ ನೀವು. ಸೊ ಒಂದು 1ಗೆ ಫ್ಯಾಕ್ಟರ್ 1 ಆಯ್ತಾ, 2ನ ಫ್ಯಾಕ್ಟರ್ಸ್ 1 2s are 2 ಮತ್ಯಾವುದು ಇಲ್ಲ. 3ನ ಫ್ಯಾಕ್ಟರ್ಸ್ 1 3s are 3 ಮತ್ಯಾವುದು ಇಲ್ಲ ಅಲ್ವಾ. 4ನ ಫ್ಯಾಕ್ಟರ್ಸ್ 1 4s are 4 2 2s are 4, ಹಾಗಾದ್ರೆ 3 ಫ್ಯಾಕ್ಟರ್ ಬಂತು. 5ನ ಫ್ಯಾಕ್ಟರ್ 1 5s ಮತ್ಯಾವುದು ಇಲ್ಲ. 6ನ ಫ್ಯಾಕ್ಟರ್ಸ್ 1 6s ಅಂಡ್ 2 3s. ನೋಡಿ ಈ ರೀತಿಯಾಗಿ ಬರೆದ್ರೆ ಒಂದೂ ಕೂಡ ಫ್ಯಾಕ್ಟರ್ ಮಿಸ್ ಆಗೋದಿಲ್ಲ. ಈ ತರ ಒಂದು 20 ಅಥವಾ 30 ವರೆಗೂ ಕೂಡ ಫ್ಯಾಕ್ಟರ್ಸ್ ನ ಬರೀರಿ, ಒಂದು 5 ನಿಮಿಷದಲ್ಲಿ ಮುಗಿದೋಗುತ್ತೆ. ಅದೊಂದು ಸಣ್ಣ ಹೋಮ್ ವರ್ಕ್, ಅದನ್ನ ಮಾಡಿ. ಓಕೆನಾ? ಈಗ ನಮಗೆ 8 ಮಲ್ಟಿಪಲ್ಸ್ ಅಂದ್ರೆ ಏನು ಅಂತ ನೋಡ್ಕೊಂಬೋಣ. ಮಲ್ಟಿಪಲ್ಸ್ ಅಂದ್ರೆ ಕನ್ನಡದಲ್ಲಿ ಅಪವರ್ತ್ಯಗಳು ಅಂತ ಹೇಳ್ತೀವಿ ಅಥವಾ ಗುಣಕಗಳು ಅಂತ ಹೇಳ್ತೀವಿ. ಅಂದ್ರೆ ಮಗ್ಗಿಕಂಡ್ರಿ ಅಷ್ಟೇನೆ. ಸೊ 8ನ ಟೇಬಲ್, ಸೊ ಫಾರ್ ಎಕ್ಸಾಂಪಲ್ ಮಲ್ಟಿಪಲ್ಸ್ ಆಫ್ 8 ಅಂದ್ರೆ 8ನ ಟೇಬಲ್ಸ್ ಯಾವ್ದಾವ್ದು ಬರುತ್ತೆ ಅವೆಲ್ಲವೂ ಕೂಡ ಮಲ್ಟಿಪಲ್ಸ್. ನೋಡಿ
8 1s are 8, 8 2s are 16, 24, 32, 40, 48. ಸೊ ಈ ತರ ಬರುತ್ತೆ. ಎಷ್ಟು ಮಲ್ಟಿಪಲ್ಸ್ ಇರುತ್ತೆ ಅಂತ ಯಾರಾದ್ರೂ ಹೇಳ್ತೀರಾ? ಒಂದ್ ನಂಬರಿಗೆ ಎಷ್ಟು ಮಲ್ಟಿಪಲ್ಸ್ ಇರುತ್ತೆ ಅಂದ್ರೆ ಎಷ್ಟು ಅಪವರ್ತ್ಯಗಳಿರುತ್ತೆ? ಶ್ರೀಶಾ ಹೇಳ್ತೀರಾ? ಹೌ ಮೆನಿ ಮಲ್ಟಿಪಲ್ಸ್ ಆರ್ ದೇರ್ ಫಾರ್ ಎ ನಂಬರ್? ಈಗ 8ಕ್ಕೆ ಎಷ್ಟು ಮಲ್ಟಿಪಲ್ಸ್ ಬರಿಬಹುದು ನಾವು? ಶ್ರೀಶಾ ಮೈಕ್ ಆನ್ ಮಾಡ್ಕೊಳ್ಳಿ. ಜೀವನ್, ಎಷ್ಟು ಮಲ್ಟಿಪಲ್ಸ್ ನ ಬರಿಬಹುದು ಒಂದು ನಂಬರಿಗೆ? ಸರ್ ಎಷ್ಟು ಬೇಕಾದ್ರೂ ಬರಿಬಹುದು. ಹೌದಾ? ನಾನು ಅನ್ಕೊಂಡಿದ್ದೆ ಈಗ ಉದಾಹರಣೆಗೆ 8 ಟೇಬಲ್ ಅಂದ್ರೆ 8 1 8, 16, 24, 32, 40, 8 48, 8 7 56, 64, 72, 8 ಇಷ್ಟೇ ಲಾಸ್ಟ್ ಅಲ್ವಾ? ನಾವು ಕಲ್ತಿರೋದು ಇಷ್ಟೇ ಅಲ್ವಾ? 8 10s ಸರ್ 8 11s 8 12s ಎಷ್ಟು ಬೇಕಾದ್ರೂ ಬರ್ಕೊಂಡು ಹೋಗ್ಬೋದು. ವೆರಿ ಗುಡ್. 8 11s ಬರಿಬಹುದು, 8 12s ಬರಿಬಹುದು. ಸೊ ಹಾಗಾದ್ರೆ ಎಷ್ಟು ಬೇಕಾದ್ರೂ ಬರಿಬಹುದು. ಈ ಮಲ್ಟಿಪಲ್ಸ್ ಅನ್ಲಿಮಿಟೆಡ್, ಇನ್ಫೈನೈಟ್ ಮಲ್ಟಿಪಲ್ಸ್. ವಿ ಕ್ಯಾನ್ ರೈಟ್ ಅನ್ಲಿಮಿಟೆಡ್ ಅಥವಾ ಇನ್ಫೈನೈಟ್. ಅದಕ್ಕೆ ಅಪರಿಮಿತ ಗುಣಕಗಳನ್ನ ಬರಿತಾ ಹೋಗ್ಬೋದು. ಗುಣಕಗಳು ಅಂತಂದ್ರೆ 8ರಿಂದ ಸ್ಟಾರ್ಟ್ ಆಗುತ್ತೆ, ಆಯ್ತಾ? ಮಲ್ಟಿಪಲ್ಸ್ ಅಂದ್ರೆ 8 ಇಂದ ಸ್ಟಾರ್ಟ್ ಆಗುತ್ತೆ. ಯಾವುದೇ ಒಂದು ಸಂಖ್ಯೆ ಇದೆಯಲ್ಲ ಅದೇ ಅದರ ಸ್ಮಾಲೆಸ್ಟ್ ಮಲ್ಟಿಪಲ್ ಆಗಿರುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಎಂಡಿನ ನಂಬರೇ ಇಲ್ಲ. ನಾವು ಕಲ್ತಿರೋದು 8 10s 80 ಅಷ್ಟೇನೆ, ಬಟ್ ಸ್ಟಿಲ್ ಕಂಟಿನ್ಯೂ ಆಗುತ್ತೆ. 8 11s 8 12s 8 14s 8 300s ಈ ರೀತಿ ಎಷ್ಟು ಬೇಕಾದ್ರೂ ಬರಿಬಹುದು. ನೀನ್ ಕರೆಕ್ಟ್ ಆಗಿ ಹೇಳಿದೆ. ಇದಕ್ಕೆ ಇನ್ಫೈನೈಟ್ ಮಲ್ಟಿಪಲ್ಸ್, ವಿ ಕ್ಯಾನ್ ರೈಟ್ ಇನ್ಫೈನೈಟ್ ಅಂದ್ರೆ ಅಪರಿಮಿತವಾಗಿ ಮಲ್ಟಿಪಲ್ಸ್ ನ ಬರಿಬಹುದು. ಆದ್ರೆ ಫ್ಯಾಕ್ಟರ್ಸ್ ನ ಎಷ್ಟು ಬರಿಬಹುದು ಲೇಖನ ಪಿ? ಯಾವ್ದಾದ್ರು ಒಂದು ನಂಬರಿಗೆ ಫ್ಯಾಕ್ಟರ್ಸ್. ಈಗ ಉದಾಹರಣೆಗೆ 8ಕ್ಕೆ ಫ್ಯಾಕ್ಟರ್ಸ್ ನ ಎಷ್ಟು ಬೇಕಾದ್ರೂ ಬರಿಬಹುದಾ ಅಥವಾ ಲಿಮಿಟೆಡ್ ಫ್ಯಾಕ್ಟರ್ಸ್ ಇರುತ್ತಾ? ಫ್ರಾಕ್ಷನ್ಸ್ ಏನಮ್ಮ? ಸರ್ ಲಿಮಿಟೆಡ್ ಫ್ರಾಕ್ಷನ್ಸ್. ಫ್ರಾಕ್ಷನ್ಸ್ ಅಲ್ಲ, ಫ್ಯಾಕ್ಟರ್ಸ್. ಎಸ್ ಸರ್. ಲಿಮಿಟೆಡ್ ಫ್ಯಾಕ್ಟರ್ಸ್ ಇರುತ್ತೆ. ಅಂದ್ರೆ ಈ 8ಕ್ಕೆ ದೊಡ್ಡ ಫ್ಯಾಕ್ಟರ್ ಯಾವುದು ಯಾವಾಗ್ಲೂ ಕೂಡ? ಸರ್ ಹೇಳಿ ಸರಿ. ಸರ್ ನೀವು ಮಾತಾಡ್ತಿರೋದು ಕಟ್ ಕಟ್ ಆಗ್ತೈತೆ. ನೀನ್ ಮಾತಾಡೋದು ಕಟ್ ಕಟ್ ಆಗ್ತಿದೆ ನನಗೆ. ಅಂದ್ರೆ ನಾನ್ ಮಾತಾಡೋದು ಬೇರೆಯವ್ರಿಗೆ ಕರೆಕ್ಟ್ ಆಗಿ ಕೇಳಿಸ್ತಿದೆ ಅಂದ್ರೆ ನನ್ನ ಕಡೆನೇ ಸರಿ ಇದೆ ಅಂತ. ನಿಂದೆ ಏನೋ ನೆಟ್ವರ್ಕ್ ಇಶ್ಯೂ ಇರುತ್ತೆ. ಸರಿ ನಮ್ಮ ಆಯ್ತು, ನಿನ್ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ನಿನ್ನ ಮಾತಾಡಿಸ್ದಾಗೆಲ್ಲ ಇದೇ ಹೇಳ್ತೀಯ ನೀನು. ಓಕೆ, 8ರ ಗ್ರೇಟೆಸ್ಟ್ ಫ್ಯಾಕ್ಟರ್ 8 ಆಗಿರುತ್ತೆ. ಫ್ಯಾಕ್ಟರ್ ಅಂದ್ರೆ ಲಿಮಿಟೆಡ್, ಅಂದ್ರೆ ಇದನ್ನ ಡಿವೈಡ್ ಮಾಡುವಂತ ನಂಬರು ಇದಕ್ಕಿಂತ ಕಡಿಮೆ ಇರುತ್ತೆ. 8 ಮಲ್ಟಿಪಲ್ಸ್ ಅಂದ್ರೆ ಅದರ ಗುಣಕಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ದೊಡ್ಡದನ್ನ ಬರಿತಾ ಹೋಗ್ಬೋದು. ಸೊ ಇಷ್ಟೇನೆ ಫ್ಯಾಕ್ಟರ್ಸ್ ಮತ್ತೆ ಮಲ್ಟಿಪಲ್ಸ್ ಇರುವಂತ ಡಿಫ್ರೆನ್ಸ್ ನೋಡಿ. 8ರ ಫ್ಯಾಕ್ಟರ್ಸ್ ಅಂದ್ರೆ ಮಲ್ಟಿಪಲ್ಸ್ ಅಂದ್ರೆ ಎಷ್ಟು ಬೇಕಾದ್ರೂ ಬರಿಬಹುದು. ಫ್ಯಾಕ್ಟರ್ಸ್ ನೋಡಿ ಇಷ್ಟೇನೆ 8ನ ಫ್ಯಾಕ್ಟರ್ಸ್. ಸೊ ಅದೇ ತರ 15ನ ಫ್ಯಾಕ್ಟರ್ಸ್ ಅಷ್ಟೇನೆ ಮಲ್ಟಿಪಲ್ಸ್ ಎಷ್ಟು ಬೇಕಾದ್ರೂ ಬರಿಬಹುದು. ಆದ್ರೆ ಫ್ಯಾಕ್ಟರ್ಸ್ ಮಾತ್ರ ಕಡಿಮೆ ಇರುತ್ತೆ. ಅಂದ್ರೆ ಮಲ್ಟಿಪಲ್ಸ್ ಅಂದ್ರೆ ಕನ್ನಡದಲ್ಲಿ ಗುಣಕಗಳು ಅಂತ ಹೇಳ್ತೀವಿ. ಗುಣಕಗಳು, 8ರ ಗುಣಕಗಳು. ಗುಣಕ ಅಂದ್ರೆ ಗುಣಾಕಾರ ಮಾಡಿದಾಗ ಬರುವಂತದ್ದು. ಗುಣಕಗಳು ಎಷ್ಟು ಬೇಕಾದ್ರೂ ಗುಣಿಸ್ಬೋದು. ಆದ್ರೆ ಅಪವರ್ತನಗಳು ಅದಕ್ಕಿಂತ ಕಡಿಮೆ ಇರುತ್ತೆ. ಅಪವರ್ತನಗಳು ಯಾವಾಗ್ಲೂ ಕೂಡ ಕಡಿಮೆ ಇರುತ್ತೆ. ನೋಡಿ, ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಏನು? ಮೈಕ್ ಆಫ್ ಮಾಡ್ಕೊಮ್ಮ, ಲೇಖನಲ್ಲ ಮೈಕ್ ಆಫ್ ಮಾಡ್ಕೊಳ್ಳಿ. ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಈಗ ನಾವು 15 ಅಂತ ಒಂದು ನಂಬರ್ ಇದೆ. 15 ನಂಬರ್ ತಗೊಂಡೆ. ಆ 15ಗೆ ಪ್ರೈಮ್ ಫ್ಯಾಕ್ಟರ್ಸ್ ನ ಬರೀರಿ ಅಂತಂದ್ರೆ ನಾವೇನ್ ಮಾಡ್ಬೋದು? ಪ್ರೈಮ್ ನಂಬರ್ಸ್ ನಿಂದ ಇದನ್ನ ರೆಪ್ರೆಸೆಂಟ್ ಮಾಡ್ಬೋದು. ಉದಾಹರಣೆಗೆ 3 × 5. ಸೊ ಇದರ ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ 3 5s. ನೋಡಿ, ಮಲ್ಟಿಪಲ್ ಮಾಡಿದ್ರೆ 15 ಬರುತ್ತೆ. ಆದ್ರೆ ಈ 3 ಮತ್ತೆ 5 ಎರಡೂ ಕೂಡ ಪ್ರೈಮ್ ನಂಬರ್ ಆಗಿದೆ. ಇದನ್ನ ನಾವು ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಇದೇನೆ. ಇನ್ನೊಂದು ಎಕ್ಸಾಂಪಲ್ ತಗೋಣ, ಬೇರೆ ನಂಬರು. ನಿಮಗೆ ಪ್ರೈಮ್ ಫ್ಯಾಕ್ಟರ್ಸ್ ಸ್ವಲ್ಪ ಅರ್ಥ ಮಾಡಿಸ್ತೀನಿ. ಫಾರ್ ಎಕ್ಸಾಂಪಲ್ ನಾನು 8 ಅಂತ ತಗೊಳ್ತೀನಿ. 8 ಅನ್ನೋದು ಒಂದು ನಂಬರ್. ಈ ನಂಬರಿಗೆ ನಾವು ಅಪವರ್ತನಗಳು, ಅವಿಭಾಜ್ಯ ಅಪವರ್ತನಗಳನ್ನ ಬರೀರಿ ಅಂತಂದ್ರೆ ಏನ್ ಮಾಡ್ಬೋದು? 8ನ ನಾವು ಫಸ್ಟ್, ಇದೊಂದು ಈವನ್ ನಂಬರ್ ಆಗಿರೋದ್ರಿಂದ ಪ್ರೈಮ್ ನಂಬರ್ಸ್ ಯಾವ್ದು ಅಂತ ನಿಮಗೆ ಗೊತ್ತಿದೆ.
ಪ್ರೈಮ್ ನಂಬರ್ 2 ಇದೆ, 3 ಇದೆ, 5 ಇದೆ, 7 ಇದೆ, 11 ಇದೆ, 13 ಇದೆ. ಸೊ ಈಗಾದ್ರೆ 8 ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ? ಇಲ್ಲಿರುವಂತ ಪ್ರೈಮ್ ನಂಬರ್ಸ್ ಇಂದನೇ ಡಿವೈಡ್ ಮಾಡಬೇಕು. ಸೊ ಪ್ರೈಮ್ ನಂಬರ್ ಇಂದ ಡಿವೈಡ್ ಮಾಡಿದ್ರೆ 2 ಇಂದ ಡಿವೈಡ್ ಆಗುತ್ತೆ. ನೋಡಿ 2 ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. 2 4s ಹೌದಾ, 2 4s 8 ಕಂಪ್ಲೀಟ್ ಆಯ್ತು. ಮತ್ತೆ 4 ಬಂತು, ಮತ್ತೆ ನಾವು ಅದನ್ನ ಮತ್ತೆ ಯಾವ ಪ್ರೈಮ್ ನಂಬರ್ ಇಂದ ಡಿವೈಡ್ ಮಾಡಬಹುದು? ಅಗೈನ್ 2 ಇಂದ ಡಿವೈಡ್ ಮಾಡಬಹುದು. ಮತ್ತೆ 2 2s 4. ಸೊ ಆಲ್ರೆಡಿ ಮತ್ತೆ ಪ್ರೈಮ್ ನಂಬರೇ ಬಂತು, 2 1s. ಹಾಗಾದ್ರೆ ಈ 8 ನಾವು ರೆಪ್ರೆಸೆಂಟ್ ಮಾಡಬಹುದು 2 ಇಂಟು 2 ಇಂಟು 2 ಅಂತ ಹೇಳಿ. ಇದರ ಆನ್ಸರ್ 8 ಬರುತ್ತೆ. ನೋಡಿ 2 2s 4, 4 2s 8. ಸೊ ಹಾಗಾದ್ರೆ ಇದನ್ನ ನಾವು ಪ್ರೈಮ್ ಫ್ಯಾಕ್ಟರ್ಸ್ ಅಥವಾ ಅವಿಭಾಜ್ಯ ಅಪವರ್ತನೀಕರಣ ಅಂತ ಕರಿತೀವಿ. ಅದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ 8 ನಾವು ರೆಪ್ರೆಸೆಂಟ್ ಮಾಡಿದ್ವಿ ಬರೀ ಅವಿಭಾಜ್ಯ ಸಂಖ್ಯೆಗಳಿಂದನೇ. 8 ಅಂತ ಬರೆದ್ರು ಒಂದೇನೆ, 2 ಇಂಟು 2 ಇಂಟು 2 ಅಂತ ಬರೆದ್ರು ಒಂದೇನೆ. ಇದು ಈ ಸಂಖ್ಯೆಯ 8ರ ಪ್ರೈಮ್ ಫ್ಯಾಕ್ಟರೈಸೇಷನ್. ಸರ್ 8 ಅಂತ ನಾವು ಈ ತರನು ಬರಿಬಹುದಲ್ವಾ ಸರ್? ಹೌದು, ಬರಿಬಹುದು. ಆದ್ರೆ ಇದು ಪ್ರೈಮ್ ಫ್ಯಾಕ್ಟರ್ ಆಗೋದಿಲ್ಲ. ಯಾಕೆಂದ್ರೆ 4 ಅನ್ನೋದು ಪ್ರೈಮ್ ನಂಬರ್ ಅಲ್ಲ. ಪ್ರೈಮ್ ನಂಬರ್ ಇಂದನೇ ಅದನ್ನ ನಾವು ರೆಪ್ರೆಸೆಂಟ್ ಮಾಡಬೇಕು. ಅದನ್ನ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳ್ತೀವಿ. ಓಕೆನಾ? ಈಗ ಎಕ್ಸಾಂಪಲ್ 18. 18 ಹೇಗೆ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀವಿ ಅಂತ ನೋಡಿ ಹೇಳ್ತೀನಿ. 18 ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ? ಫಸ್ಟ್ ಪ್ರೈಮ್ ನಂಬರ್ ಬರ್ಕೊಬೇಕು. ನಿಮ್ ಮನಸ್ಸಲ್ಲಿ ಪ್ರೈಮ್ ನಂಬರ್ ಬರಬೇಕು. ಪ್ರೈಮ್ ನಂಬರ್ ಇಂದನೇ ಇದನ್ನ ಡಿವೈಡ್ ಮಾಡಬೇಕು. ಪ್ರೈಮ್ ನಂಬರ್ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳಿಂದನೇ ಡಿವೈಡ್ ಮಾಡೋದು. 2 ಇದೆ, 3 ಇದೆ, 5 ಇದೆ, 7 ಇದೆ, 11 ಇದೆ. ಸೊ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು? 2. ಫಸ್ಟ್ 2 ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡಿ. ಹೌದು, 2 ಇಂದ ಡಿವೈಡ್ ಆಗುತ್ತೆ. 18 ಅಂದ್ರೆ 2 9s 18. ನೆಕ್ಸ್ಟ್ 9 2 ಇಂದ ಡಿವೈಡ್ ಆಗೋದಿಲ್ಲ. ನೆಕ್ಸ್ಟ್ ನಂಬರ್ ತಗೊಳ್ಳಿ, 3 ಇಂದ ಡಿವೈಡ್ ಆಗುತ್ತೆ 9. ಹಾಗಾಗಿ 3 3s 9. ನೆಕ್ಸ್ಟ್ ಮತ್ತೆ 3 ಇದೆ, 3 ಕೂಡ 3 ಇಂದನೇ ಡಿವೈಡ್ ಆಗುತ್ತೆ, 3 1s. ಈ ತರ 1 ಬರೋವರೆಗೂ ಕೂಡ ಈ ನಂಬರ್ನ ಡಿವೈಡ್ ಮಾಡಬೇಕು. ಅವಾಗ ಈ ನಂಬರ್ಸ್ನ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ, ಅಥವಾ ಅವಿಭಾಜ್ಯ ಅಪವರ್ತನೀಕರಣ. 2 ಇಂಟು 3 ಇಂಟು 3. ಸೊ ಇದನ್ನ ಮಲ್ಟಿಪಲ್ ಮಾಡಿದ್ರೆ ಆನ್ಸರ್ 18 ಬರುತ್ತೆ. ದಿಸ್ ಈಸ್ ಕಾಲ್ಡ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಓಕೆ, ದೊಡ್ಡ ದೊಡ್ಡ ನಂಬರ್ಸ್ಗೂ ಕೂಡ ನಾವು ಮಾಡಬಹುದು. ಅದನ್ನ ಹೇಳ್ಕೊಡ್ತೀನಿ. ಇದನ್ನೇ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳೋದು. ಅದನ್ನ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಓಕೆ, ಈಗ ದೊಡ್ಡ ನಂಬರ್ ತಗೊಳ್ಳೋಣ. ಒಂದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಲೆಟ್ ಅಸ್ ಟೇಕ್ ದಿಸ್ ನಂಬರ್. ಸೊ 252 ಪ್ರೈಮ್ ಫ್ಯಾಕ್ಟರೈಸೇಷನ್ ಹೇಗೆ ಮಾಡೋದು? ಅಥವಾ 48 ತಗೋಣ. ಈಸಿ, ಸ್ವಲ್ಪ ಈಸಿ ತಗೋಣ. 48 ಪ್ರೈಮ್ ಫ್ಯಾಕ್ಟರೈಸೇಷನ್ ಬರಿಬೇಕಾದನ್ನ ನೋಡಿ, ಬರ್ಕೊಳ್ಳಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅವಿಭಾಜ್ಯ ಅಪವರ್ತನೀಕರಣ. ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳಿಂದ ನಾವು ಭಾಗಿಸ್ತಾ ಹೋಗೋದು ಅಂತ ಅರ್ಥ. ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳನ್ನೇ ಅಪವರ್ತನಗಳನ್ನಾಗಿ ಬರೆಯೋದು. ಪ್ರೈಮ್ ಫ್ಯಾಕ್ಟರ್ಸ್. ಸೊ ಫ್ಯಾಕ್ಟರ್ಸ್ ಅಂದ್ರೆ ಭಾಗಿಸುವ ಸಂಖ್ಯೆ. ಆ ಭಾಗಿಸುವ ಸಂಖ್ಯೆಗಳೆಲ್ಲವೂ ಕೂಡ ಅವಿಭಾಜ್ಯ ಸಂಖ್ಯೆಗಳೇ ಆಗಿರಬೇಕು. ಉದಾಹರಣೆಗೆ 48 ಯಾವ ಸಂಖ್ಯೆಯಿಂದ ಭಾಗಿಸಬಹುದು? ಸರ್ 48 12 ಇಂದ ಭಾಗಿಸಬಹುದಲ್ವಾ? 12 ಪ್ರೈಮ್ ನಂಬರ್ ಅಲ್ಲ. ನಮಗೆ ಕಂಡೀಷನ್ ಏನು? ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಪ್ರೈಮ್ ನಂಬರ್ ಅಂದ್ರೆ ಅವಿಭಾಜ್ಯ ಸಂಖ್ಯೆಯಿಂದನೇ ಭಾಗಿಸ್ಬೇಕು. ಹಾಗಾಗಿ ಫಸ್ಟ್ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ನಿಮ್ಮ ಮನಸ್ಸಲ್ಲಿ ಇರಬೇಕು. 2 3 5 7 11 13. ಸೊ ಆಲ್ಮೋಸ್ಟ್ ಇಷ್ಟರಲ್ಲಿ ಕ್ಲಿಯರ್ ಆಗ್ಬಿಡುತ್ತೆ. ಆಗ್ಲಿಲ್ಲ ಅಂದ್ರೆ ಇನ್ನು ಕಂಟಿನ್ಯೂ ಮಾಡೋಣ. ಫಸ್ಟ್ 2 ತಗೊಳ್ಳಿ. 2 ಇಂದ 48 ನ ಡಿವೈಡ್ ಮಾಡ್ಬೋದಾ? ಮಾಡ್ಬೋದು. ಯಾಕೆಂದ್ರೆ ದಿಸ್ ಈಸ್ ಅ ಈವನ್ ನಂಬರ್. ಇದೊಂದು ಸಮ ಸಂಖ್ಯೆ. ಹಾಗಾಗಿ 2ರಿಂದ ಭಾಗಿಸ್ತೀನಿ. 2 2ಲಿ 2 4ಲಿ ಅಂದ್ರೆ 2ರಿಂದ 48 ಭಾಗಿಸಿದ್ರೆ 24 ಬರುತ್ತೆ. ಮತ್ತೆ 2ರಿಂದ ಭಾಗಿಸ್ಬೋದು, ಯಾಕೆಂದ್ರೆ ಇದೊಂದು ಈವನ್ ನಂಬರ್. 2 12s 24. ಮತ್ತೆ 2 ಇಂದ ಭಾಗಿಸ್ಬೋದು. 2 6 ಮತ್ತೆ 2 ಇಂದ ಡಿವೈಡ್ ಮಾಡ್ಬೋದು. 2 3s. ಈಗ 2 ಇಂದ ನಾವು ಡಿವೈಡ್ ಮಾಡಕ್ ಆಗೋದಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ನಂಬರ್ ತಗೊಳ್ತೀವಿ 3. 3 1s 3. ಎಸ್, ಕಂಪ್ಲೀಟ್ ಆಯ್ತು. ಹಾಗಾದ್ರೆ ದಿಸ್ ಈಸ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 48. ಸೊ 48 ನ ನಾವು ಈ ರೀತಿ ಬರಿತೀವಿ. 2 ಇಂಟು 2 ಇಂಟು 2 ಇಂಟು 2 ಇಂಟು 3. ಇಷ್ಟನೇ.
ಇದನ್ನ ಮಲ್ಟಿಪಲ್ ಮಾಡಿದ್ರೆ ನೋಡಿ, 2 2s are 4, 2 2s are 4, 4 4s are 16, 16 3s are 48 ಬರುತ್ತೆ. ಸೊ ಜೊತೆಗೆ ಈ ಎಲ್ಲಾ ನಂಬರ್ಸು ಕೂಡ ಪ್ರೈಮ್ ನಂಬರ್ಸೇ ಆಗಿದೆ, ಅವಿಭಾಜ್ಯ ಸಂಖ್ಯೆಗಳೇ ಆಗಿದೆ. ದಿಸ್ ಈಸ್ ಕಾಲ್ಡ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಅರ್ಥ ಆಯ್ತಲ್ವಾ ಸರ್? ಈ ಕಾನ್ಸೆಪ್ಟ್ ನಮಗೆ ಅರ್ಥ ಆಗ್ತಿಲ್ಲ ಅನ್ನೋರು ಯಾವ್ದಾದ್ರು ಇದ್ದೀರಾ ಈ ಪ್ರೈಮ್ ಫ್ಯಾಕ್ಟರೈಸೇಷನ್? ತಶ್ವಿನ್, ಏನ್ ಗೊತ್ತಾಗ್ತಿಲ್ಲ ಇದ್ರಲ್ಲಿ? ಏನ್ ನಿನಗೆ ಏನಾದ್ರು ಡೌಟ್ ಇದೆಯಾ? ಸರ್ ಯಾಕೆ ನೀವು 2 ನ ತಗೊಂಡ್ರಿ, ಯಾಕೆ 3 ತಗೊಂಡ್ರಿ ಅಂತ ಏನಾದ್ರು ಡೌಟ್ ಇದೆಯಾ? ಹೌದು, ಪ್ರೈಮ್ ನಂಬರ್ ಇಂದನೇ ಡಿವೈಡ್ ಮಾಡಬೇಕು, ಬೇರೆ ನಂಬರ್ ಇಂದ ಡಿವೈಡ್ ಮಾಡೋಂಗಿಲ್ಲ. ಅದನ್ನೇ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರೆಯೋದು. ಅದಕ್ಕೇನೆ ಅವಿಭಾಜ್ಯ ಅಪವರ್ತನೀಕರಣ ಅಂತ ಹೇಳ್ತಾರೆ. ಅದ್ರ ಹೆಸರೇ ಆತರ ಇದೆ ನೋಡಿ. ಓಕೆನಾ? ಲಕ್ಷ್ಮಿ, ಏನ್ ಡೌಟು ಲಕ್ಷ್ಮಿ? ನಂಗೂ ಅದು ಅರ್ಥ ಆಗ್ಲಿಲ್ಲ. ಯಾವ್ದಿದಾ ಈಗ ಹೇಳ್ಕೊಟ್ಟಿದ್ದ? ಹೌದು. ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಗೊತ್ತಲ್ವಾ ನಿನಗೆ? ಸ್ವಲ್ಪ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಗೊತ್ತಾಗ್ತಿದ್ಯಾ? ಗೊತ್ತು. ಯಾವ್ದು ಹೇಳಿ ನೋಡೋಣ ಅವಿಭಾಜ್ಯ ಸಂಖ್ಯೆಗಳು. 2 3 5 7 11 13 17. ಆಯ್ತು, ಹಿಂಗೆ ಕಂಟಿನ್ಯೂ ಆಗುತ್ತೆ. ಎಷ್ಟೊಂದು ಪ್ರೈಮ್ ನಂಬರ್ಸ್ ಇದೆ. 10 ಅಲ್ಲ, 10 ಬರಲ್ಲ. ಒಂದ್ ನಿಮಿಷ. ಈಗ 48ನ ನಾವು ಇಲ್ಲಿ ಯಾವಾಗ್ಲೂ ಕೂಡ ಫಸ್ಟ್ ಚಿಕ್ಕದು ಯಾವ್ದಿರುತ್ತೋ ಅದರಿಂದಾನೇ ಭಾಗಿಸ್ಬೇಕು. ಫಸ್ಟ್ ಅಂದ್ರೆ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದು? 2. 2ರಿಂದ ಭಾಗ ಆಗಲ್ಲ ಅಂದ್ರೆ ನಾವು 3ಕ್ಕೆ ಹೋಗ್ಬೇಕು. 2ರಿಂದ ಭಾಗ ಆಗುತ್ತಲ್ವಾ 48? ಹೌದು. ಹೌದು, ಯಾಕೆಂದ್ರೆ ಇದೊಂದು ಸಮಸಂಖ್ಯೆ, 2 ಕೂಡ ಸಮಸಂಖ್ಯೆ, ಭಾಗವಾಗುತ್ತೆ ನೋಡಿ. 2 2s are 4, 2 4s are 8, 2 2 4, 2 4 8, 2 24 48 ಬರುತ್ತೆ. ಗೊತ್ತಾಗ್ಲಿಲ್ಲ ಅಂದ್ರೆ ಈ ತರನೇ ಭಾಗಿಸ್ಕೊಳ್ಳಿ. 2 2 4 0, 8 ಬಂತು, 2 4 8. ಹೌದಾ? ಅಲ್ಲಿ 24ನ್ನ ಇಲ್ಲಿಗೆ ಬರ್ಕೊಂಡೆ. ಮತ್ತೆ 24ನ್ನ 2ರಿಂದನೇ ಭಾಗಿಸಿ, ಯಾಕೆಂದ್ರೆ 2ರಿಂದ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಕಂಟಿನ್ಯೂ ಮಾಡಿ. 2 12 ಹೌದಾ? ಮತ್ತೆ 2ರಿಂದ 2 6ಲಿ, ಮತ್ತೆ 2ರಿಂದ 2 3ಲಿ. ಈಗ ನೋಡಿ 2ನ್ನ ಸ್ಟಾಪ್ ಮಾಡ್ಬೇಕು, ಯಾಕೆಂದ್ರೆ 3 2ರಿಂದ ಭಾಗ ಆಗೋದಿಲ್ಲ. ಹಾಗಾಗಿ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? 3 ತಗೊಳ್ಳಿ. 3 ತಗೊಂಡೆ, 3 1s are 3, ಮುಗೀತು. ಸೊ 1 ಬಂದಿದೆ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿದೆ ಅಂತ. ಹಾಗಾದ್ರೆ ಇವನ್ನ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳ್ತೀವಿ. ಇನ್ನೊಂದ್ 2-3 ಎಕ್ಸಾಂಪಲ್ ನ ಕೊಟ್ರೆ ನಿಮಗೆ ಇನ್ನೂ ಅರ್ಥ ಆಗ್ಬೋದು. ಈಗ ಸ್ವಲ್ಪ ದೊಡ್ಡ ನಂಬರ್ ತಗೊಳ್ತೀನಿ ನೋಡಿ, 252 ತಗೊಳ್ತೀನಿ. 252. ಇದು ಅಷ್ಟೇನೆ ನೋಡಿ. ಪ್ರೈಮ್ ನಂಬರ್ಸ್ ನಾವು 2 3 5 7 11 ಅಂತ ಬರ್ಕೊಂಡಿರ್ತೀವಿ. 2 ಇಂದ ಫಸ್ಟ್ ಡಿವೈಡ್ ಮಾಡಬೇಕು, ಯಾಕೆ ಅಂದ್ರೆ ಇಲ್ಲಿ ಈವನ್ ನಂಬರ್ ಇದೆ, ಅಂದ್ರೆ ಸಮಸಂಖ್ಯೆ ಇದೆ. 2 1s are 2, 2 2s are 4, 5 ಅಲ್ಲಿ 4 ಹೋದ್ರೆ ಇನ್ನು 1 ಉಳ್ಕೊಂತು, 12 ಆಯ್ತು. 2 6 are 12, 2 126, 2 126. ಮತ್ತೆ 2 ಇಂದ, ಯಾಕೆಂದ್ರೆ 6 is a ಈವನ್ ನಂಬರ್, ಸಮಸಂಖ್ಯೆ, ಹಾಗಾಗಿ ಮತ್ತೆ 2ರಿಂದ 2 6ಲಿ 12, 2 3ಲಿ. ಈಗ ನೋಡಿ, ಈ 63 ಅನ್ನೋದು 2ರಿಂದ ಭಾಗ ಆಗೋದಿಲ್ಲ. ಅದ್ ನೆಕ್ಸ್ಟ್ 3 ತಗೊಳ್ತೀವಿ, 3 ಇಂದ ಡಿವೈಡ್ ಆಗುತ್ತೆ. ಹೌದಾ? ಹೇಗ್ ಗೊತ್ತಾಯ್ತು ನಿಮಗೆ? 6 ಮತ್ತೆ 3 ಎರಡು ಕೂಡ ಡಿವೈಡ್ ಆಗುತ್ತೆ. 3 2s and 3 1s. ಹೌದಾ? ನೆಕ್ಸ್ಟ್ ಮತ್ತೆ 3 ತಗೊಳ್ತೀನಿ, 21 ಡಿವೈಡ್ ಆಗುತ್ತೆ. 3 7s. ನೆಕ್ಸ್ಟ್ ನೋಡಿ, 3 ಕೆಲಸ ಮುಗೀತು. ಈಗ 5 ತಗೊಳ್ಳೋಣ. 5 ಇಂದ ಡಿವೈಡ್ ಮಾಡಕ್ ಆಗೋದಿಲ್ಲ, ತಗೋಬೇಡಿ. 7 ಇಂದ 7 ಡಿವೈಡ್ ಮಾಡಬಹುದು. 7 1s are 7. ಸೊ ಹಾಗಾದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಇಸ್ ದಿಸ್ ಒನ್. 2 into 2 into 3 into 3 into 7. 2 2s are 4, 3 3s are 9, 4 9s are 36. 36 into 7 ಮಲ್ಟಿಪಲ್ ಮಾಡಿದ್ರೆ ನಮಗೆ 252 ಬರಬೇಕು. 7 6 are 42, 7 3s are 21 plus 4 25. ಸೊ ಆನ್ಸರ್ ಸರಿ ಬರ್ತಾ ಇದೆ. ಹಾಗಾದ್ರೆ ಇದೇ ಪ್ರೈಮ್ ಫ್ಯಾಕ್ಟರೈಸೇಷನ್. ಈ 252 is equal to 2 into 2 into 3 into 3 into 7. ಸೊ ಅದೇ ತರ ಬೇರೆ ಬೇರೆ ನಂಬರ್ಸ್ ನಾವು ತಗೊಂಡು, ಇದು ನಿಮಗೆ ಹೋಮ್ವರ್ಕ್, ಇದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ. ಈ ನಂಬರ್ಸ್ನೆಲ್ಲ ಇದ್ರಲ್ಲಿ ಯಾವ್ದಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಅದನ್ನ ನನಗೆ ಕಳಿಸ್ಕೊಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಆಯ್ತಾ? ಬರ್ಕೊಂಡ್ರಿ ಅಲ್ವಾ ಇದನ್ನೆಲ್ಲ?
ಬರ್ಕೊಳ್ಳಿ. ಇದೇ ಇವತ್ತಿನ ಹೋಮ್ವರ್ಕ್. ಓಕೆ, ನೀವು ಬರ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಮಕ್ಕಳೇ, ನಾನು ಕ್ಲಾಸ್ ಮುಗಿದ ತಕ್ಷಣ ಅದನ್ನ ಶೇರ್ ಮಾಡ್ತೀನಿ, ಅದನ್ನ ನೀವು ಮಾಡ್ಕೋಬಹುದು. ಸೊ ಇವತ್ತು ನಿಮಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಗೊತ್ತಾಗ್ಬೇಕಷ್ಟೇನೆ. ಚಿನ್ಮಯಿ ಜಿ ಪಟೇಲ್, ಏನು ಡೌಟ್ ಇದೆಯಮ್ಮ ಚಿನ್ಮಯಿ? ಚಿನ್ಮಯಿ ಸರ್, ಅಲ್ಲಿ ಅವರೇ ಪ್ರೈಮ್ ನಂಬರ್ ಕೊಟ್ಟಿದ್ರೆ ಏನ್ ಮಾಡ್ಬೇಕು? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಒಂದು ಎಕ್ಸಾಂಪಲ್ ಹೇಳಿ ಸರ್. ಅವರೇ 13 ಕೊಟ್ಬಿಟ್ರು ಸರ್, ಇದನ್ನ ಹೆಂಗ್ ಸರ್ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಬರೆಯೋದು ಅಂತ ನಿಮ್ ಡೌಟ್ ಅಲ್ವಾ? 13 1 13 ಅಷ್ಟೇನೆ, ಇನ್ನೇನು ಮಾಡಕ್ ಬರಲ್ಲ. ಹಾಗಾದ್ರೆ 13 is itself is a prime number, 13 ಅಂತಾನೆ ಬರೀತೀವಿ. ಅದಕ್ಕೋಸ್ಕರನೇ ಇದನ್ನ ಪ್ರೈಮ್ ನಂಬರ್ ಅಂತ ಕರೆಯೋದು. 97 ಕೊಟ್ಬಿಟ್ರು ಸರ್, ಏನ್ ಮಾಡೋದು? 97 ಪ್ರೈಮ್ ನಂಬರ್, ಇನ್ನೇನು ಮಾಡಕ್ ಬರಲ್ಲ. 97 1 97 ಅಷ್ಟೇನೆ, ಮುಗೀತು. 43 ಕೊಟ್ಬಿಟ್ರು, 43 ಕೂಡ ಪ್ರೈಮ್ ನಂಬರ್. 43 1 43, ಹಾಗಾದ್ರೆ 43 ಇಸ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್. ಈ ತರ ಕೊಡೋದಿಲ್ಲ ಅವರು, ಬೇರೆ ನಂಬರೇ ಕೊಡ್ತಾರೆ. ಹಂಗ್ ಕೊಟ್ರು ಅಂದ್ರೆ ನೀವು ಯೋಚನೆ ಮಾಡ್ಬೇಕು, ಇದೇ ಪ್ರೈಮ್ ನಂಬರ್, ಮತ್ತಿದೇನು ಮಾಡಕ್ ಬರೋದಿಲ್ಲ, ಹಾಗಾಗಿ 43ನೇ ಬರಿಬೇಕು ಅಷ್ಟೇ. ಓಕೆನಾ? ವೇದಿಕ್ ಸಿರಿ ಹೇಳು, ವೇದಿಕ್ ಹೇಳು. ನೆಕ್ಸ್ಟ್ ಸಿರಿ, ವೇದಿಕ್ ಹೇಳಮ್ಮ. ವೇದಿಕ್ ಹೇಳಿ. 252 ಇದೆನಾ? ಹಾ ನೋಡಿ, 2 1s 2, 2 2s 4 ಆಗುತ್ತೆ. 5 ಅಲ್ಲಿ 4 ಹೋದ್ರೆ ಇನ್ನು 1 ಉಳಿತು, ಅದಕ್ಕೆ ಇಲ್ಲಿ ಬರ್ಕೊಂಡ್ವಿ. 12 ಆಯ್ತು. 2 6 12 ಮುಗೀತಿದು. ಈಗ 126 ಬಂತು. ನೆಕ್ಸ್ಟ್ ಮತ್ತೆ 2 ಇಂದ ಡಿವೈಡ್ ಮಾಡಿದ್ವಿ, 63 ಬಂತು. ಮತ್ತೆ 3 ಇಂದ ಮಾಡಿದ್ವಿ, 21 ಬಂತು. ಮತ್ತೆ 3 ಇಂದ ಮಾಡಿದ್ವಿ, 7 ಬಂತು. ಮತ್ತೆ 7 ಇಂದ ಮಾಡಿದ್ವಿ, 1 ಬಂತು. ಸೊ ಇದನ್ನ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಥವಾ ಅವಿಭಾಜ್ಯ ಅಪವರ್ತನೀಕರಣ ಅಂತ ಕರಿತೀವಿ. ಸಿರಿ ಏನ್ ಡೌಟ್? ಸರ್, ಪ್ರೈಮ್ ಫ್ಯಾಕ್ಟರ್ಸ್ ಅರ್ಥ ಆಯ್ತು. ಗೂಗಲ್ ಟೆಸ್ಟ್ ಅಲ್ಲಿ 12th ಕ್ವಶನ್ ಅದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ರಾಂಗ್ ಇತ್ತು. ಒಂದ್ಸಲ ಕ್ವಶನ್ ಓದ್ತೀರಾ? ಕ್ವಶನ್ ನೋಡ್ಕೊಂಡಿಲ್ಲ. ಒಂದ್ ನಿಮಿಷ. 12th ಕ್ವಶನ್ ಅಲ್ವಾ? ನಾನೇ ತೋರಿಸ್ತೀನಿ 12th ಕ್ವಶನ್ ನೋಡೋಣ. ಏನ್ ರಾಂಗ್ ಇದೆ? ವಾಟ್ ನಂಬರ್ ಶುಡ್ ಬಿ ಇನ್ ದ ಸ್ಟಾರ್ ಪೊಸಿಷನ್ ಇಫ್ ದ ನಂಬರ್ ಈಸ್ ಡಿವಿಸಿಬಲ್ ಬೈ 9? ಸರ್, ಕನ್ನಡ ಮೀಡಿಯಂ ಅಲ್ಲಿ ಯೂನಿಟ್ ಪ್ಲಸ್ ನಂಬರ್ ಕನ್ನಡ ಮೀಡಿಯಂ ಅಲ್ಲಿ 5 ಕೊಟ್ಟಿದ್ದೀರಾ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಯೂನಿಟ್ ಪ್ಲಸ್ 2 ಕೊಟ್ಟಿದ್ದೀರಾ. ಕ್ವಶನ್ ರಾಂಗ್ ಆಗಿದೆ ಇಲ್ಲಿ. ಓಕೆ ಓಕೆ, ಆನ್ಸರ್ ಚೇಂಜ್ ಬರುತ್ತಾ? ಎಸ್ ಸರ್. ಹೌದು ಸರ್, ಬರಲ್ಲ. ಸೇಮ್ ಬರುತ್ತಾ? ಮೋಸ್ಟ್ಲಿ ಆನ್ಸರ್ ಬರಲ್ಲ ಅನ್ಸುತ್ತೆ. ಒಂದ್ ನಿಮಿಷ ನೋಡ್ತೀನಿ. 2 ಇದ್ರೆ ಆನ್ಸರ್ ಬರಲ್ವಾ? ನೋಡ್ತೀನಿ ಒಂದ್ ನಿಮಿಷ. 9 ಅವಾಗ ಇಲ್ಲಿ 9 ಹಾಕ್ಬೇಕಾಗತ್ತೆ. ಬಟ್ ಇದು 9, ಇವೆರಡು 11 ಮತ್ತೆ 7 18 ಆಗುತ್ತೆ. ಸೊ ಅವಾಗ ಈ ಪ್ಲೇಸಿಗೆ 9 ಹಾಕ್ಬೇಕಾಗತ್ತೆ. ಸೊ 9 ಇಲ್ಲಿ ಆಪ್ಷನ್ ಅಲ್ಲೇ ಇಲ್ಲ. ಕರೆಕ್ಟ್, ಇಲ್ಲಿ 5 ಹಾಕ್ಬೇಕಿತ್ತು. ಕರೆಕ್ಟ್ ಸಿರಿ, ನೀನ್ ಇಂಗ್ಲಿಷ್ ಮೀಡಿಯಂ ಅನ್ನು ಓದ್ಕೊಂಡಿದ್ಯಾ ಅನ್ಸುತ್ತೆ. ಸರಿ, ನೀನ್ ಕರೆಕ್ಟ್ ಆಗಿ ಗಮನಿಸಿದಿರ. ಥ್ಯಾಂಕ್ ಯು. ನೋಡಿ ಮಕ್ಳೇ, ಇದನ್ನ ನೀವು ಯಾರು ಮೆಸೇಜ್ ಮಾಡಿಲ್ಲ, ನಾನು ಕೂಡ ನೋಡಿಲ್ಲ. ಇವಾಗ್ಲೂ ಕೂಡ ನಾನು ಈ ನಂಬರ್ ತಗೊಂಡೆ ಚಾಲು ಮಾಡ್ಬಿಟ್ಟೆ. ಸೊ ಅದಕ್ಕೋಸ್ಕರ ನೀವು ಯಾವ ಮೀಡಿಯಂ ಅಲ್ಲಿ ಎಕ್ಸಾಮ್ ನ ಬರೀತಿದ್ದೀರಾ ಆ ಮೀಡಿಯಂ ನಲ್ಲೇ ಕ್ವಶನ್ ನ ಓದ್ಕೊಳ್ಳಿ. ನಾನು ಸಮ್ ಟೈಮ್ಸ್ ಏನ್ ಮಾಡಿರ್ತೀನಿ, ಫಸ್ಟ್ ಕನ್ನಡ ಮೀಡಿಯಂ ಅಲ್ಲಿ ಮಾಡಿರ್ತೀನಿ, ಆಮೇಲೆ ಇಂಗ್ಲಿಷ್ ಮೀಡಿಯಂ ಟ್ರಾನ್ಸ್ಲೇಟ್ ಮಾಡಿರ್ತೀನಿ. ಅವಾಗೆಲ್ಲೋ ಮಿಸ್ ಆಗಿರುತ್ತೆ ನಂಬರ್ ಅಷ್ಟೇನೆ. ಓಕೆ ಫೈನ್, ಥ್ಯಾಂಕ್ ಯು. ಆರಾಧ್ಯ, ಡೌಟ್ ಇದೆಯಾ? ಮುಂದಕ್ಕೆ ಹೋಗೋಣ, ಮುಗೀತು ಇವತ್ತಿಗೆ. ಕ್ವಶನ್ ಮತ್ತೊಂದ್ಸತಿ ರಿಪೀಟ್ ಮಾಡಿ. ಯಾವ ಕ್ವಶನ್ ಸರ್? ಇದೇ ಕ್ವಶನ್, 12th ಕ್ವಶನ್. 12th ಕ್ವಶನ್ ಇನ್ನೊಂದ್ಸಲ ರಿಪೀಟ್ ಮಾಡೋಣ. ಒಂದ್ ನಿಮಿಷ. ಇಲ್ಲಿ ಈ ನಂಬರ್ ಇದೆಯಲ್ಲಮ್ಮ, ಯಾವ್ದಾದ್ರು ಒಂದ್ ನಂಬರ್ ಕೊಟ್ಟಿದ್ದಾರೆ ಅಂತ ಅನ್ಕೋಣ. ಎಸ್ ಸರ್.
ಇಲ್ಲಿ ಯಾವ ನಂಬರ್ ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿರೋ ನಂಬರು 7 5 6. ಇಲ್ಲಿ ಯಾವ್ದು ನಂಬರ್ ಕೊಟ್ಟಿಲ್ಲ, ಸ್ಟಾರ್ ಇದೆ, 5 7 5 ಅಥವಾ ಇಲ್ಲಿ 2 ಇದೆ ಅಂತ ಅನ್ಕೋಣ. ಈಗ ನಾವು 5ಗೆ ತಗೋಣ. ಈ ನಂಬರ್ 9 ಇಂದ ಡಿವೈಡ್ ಆಗ್ಬೇಕು, ಎಕ್ಸಾಕ್ಟ್ ಆಗಿ 9 ಇಂದ ಡಿವೈಡ್ ಆಗ್ಬೇಕು ಅಂದ್ರೆ ಈ ಪ್ಲೇಸ್ ಅಲ್ಲಿ ಸ್ಟಾರ್ ಹಾಕಿದಾರಲ್ಲ, ಈ ಪ್ಲೇಸ್ ಅಲ್ಲಿ ಯಾವ ನಂಬರ್ ಇರಬೇಕು ಅಂತ ಕ್ವಶನ್ ಕೇಳಿದ್ದಾರೆ. ಇಷ್ಟೇ ತಾನೇ ಕ್ವಶನ್? ಎಸ್ ಸರ್. ಆ ಸ್ಟಾರ್ ಹಾಕಿರೋ ಜಾಗದಲ್ಲಿ ನಾನು ಖಾಲಿ ಜಾಗ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಈಗ ನಿಮಗೆ ಡಿವಿಸಿಬಿಲಿಟಿ ರೂಲ್ ಗೊತ್ತಿದೆ, ಹಾಗಾಗಿ 5 ಪ್ಲಸ್ 7 ಪ್ಲಸ್ 6 ಪ್ಲಸ್ ಈ ಜಾಗದಲ್ಲಿ ಏನು ಹಾಕ್ಬೇಡಿ, ಖಾಲಿ ಬಿಡಿ, ಮತ್ತೆ ಎಲ್ಲವನ್ನು ಆಡ್ ಮಾಡ್ಬಿಡೋಣ. ನೋಡಿ, ಎಲ್ಲವನ್ನು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್ ನೋಡಿ. ಫಸ್ಟ್ 12, 18, 18 ಪ್ಲಸ್ 7 ಇಸ್ 25, 25 ಪ್ಲಸ್ 5 ಇಸ್ 30 ಬರ್ತಾ ಇದೆ. ನಮಗೆ 9 ಇಂದ ಡಿವೈಡ್ ಆಗ್ಬೇಕು ಅಂದ್ರೆ ಸಮ್ ಆಫ್ ದ ಡಿಜಿಟ್ಸ್ 9 ಇರಬೇಕು, 18 ಇರಬೇಕು, 9 ಟೇಬಲ್ ಬರ್ಬೇಕು, ಹೌದಾ? 27 ಇರಬೇಕು, 36 ಇರಬೇಕು, 45 ಇರಬೇಕು. ಹಾಗಾದ್ರೆ 30 ಬರ್ತಾ ಇದೆ ಅಂದ್ರೆ ನೆಕ್ಸ್ಟ್ ನಾವು ಯಾವ ನಂಬರ್ ಮಾಡ್ಬೋದು? ಇಲ್ಲಿಗೆ ಹಾಕೋದ್ರಿಂದ 4 ಹಾಕಿದ್ರೆ 34 ಆಗುತ್ತೆ. 34 ಡಿವೈಡ್ ಆಗುತ್ತಾ 9 ಇಂದ? ಇಲ್ಲ ಇಲ್ಲ. ಸರ್. ಹಾಗಾದ್ರೆ 4 ಹಾಕ್ಬೇಡಿ, 5 ಹಾಕಿ ನೋಡಿ. 5 ಹಾಕಿದ್ರೆ 35 ಆಗುತ್ತೆ, ಡಿವೈಡ್ ಆಗುತ್ತಾ? ಇಲ್ಲ ಸರ್. ಹಾಗಾದ್ರೆ 6 ಹಾಕಿ, 6 ಹಾಕಿದ್ರೆ ಡಿವೈಡ್ ಆಗುತ್ತಾ? 36 ಆಗುತ್ತೆ. ಎಸ್. 6 ಇಸ್ ದ ಆನ್ಸರ್. ದಟ್ಸ್ ಇಟ್. ಓಕೆನಾ? ಓಕೆ ಅರ್ಥ ಆಯ್ತಲ್ಲ? ಹ್ಞೂ ಸರ್. ಥ್ಯಾಂಕ್ ಯು ಮಕ್ಕಳೇ, ಎಲ್ರಿಗೂ ಕೂಡ ಬಾಯ್. ನಾಳೆ ಮತ್ತೆ 6:30 ಎಲ್ರು ಕೂಡ ಜಾಯಿನ್ ಆಗಿ ಎಲ್ರಿಗೂ ಬಾಯ್. ಏನಾದ್ರೂ ಕ್ವಶನ್ಸ್ ಇದ್ರೆ ನನಗೆ ಕಳಿಸಿ. ಬಾಯ್ ಬಾಯ್.